ಇದು ಏನ್ ಸರ್ ಹಿಂಗಿದ್ರೆ ಇದು ವಾಸ್ತು ಪ್ರಕಾರ ಇದೆ ಅಂತನಾ? ಹೌದು, ನಾರ್ತ್ ಪೋಲ್ ಮತ್ತೆ ಸೌತ್ ಪೋಲ್ ಎಕ್ಸಾಕ್ಟ್ ಇದೆ. ನಾರ್ತ್ ಸೈಟ್ ಮತ್ತೆ ಈಸ್ಟ್ ಸೈಟ್, ಸೌತ್ ಸೈಟ್, ವೆಸ್ಟ್ ಸೈಟ್ ಅಂತ ಯಾವ್ದು ಅಂತ ಹೇಳೋದಕ್ಕೆ ಕರೆಕ್ಟ್ ಆಗಿ ಏನಪ್ಪ ಪೋಲ್ ಕರೆಕ್ಟ್ ಆಗಿ ಕೂತ್ಕೋಬೇಕು. ಈಗ ಫಾರ್ ಎಕ್ಸಾಂಪಲ್ ರೋಡ್ ಹಿಂಗಿದೆ, ಈ ರೋಡ್ ಏನಪ್ಪ ಹಿಂಗಿದ್ದಿದ್ರೆ ಸೈಟ್ ಏನಪ್ಪ ಅವಾಗ ಯಾವ ಸೈಟ್ ಅಂತ ಕರೆಯೋದು ಇದನ್ನ? ನಾರ್ತ್ ಸೈಟ್ ಅಲ್ಲಲ್ಲ, ನಾರ್ತ್ ಫೇಸಿಂಗ್ ಸೈಟಾ, ಈಸ್ಟ್ ಫೇಸಿಂಗ್ ಸೈಟಾ, ಸೌತ್ ಫೇಸಿಂಗ್ ಸೈಟಾ, ಯಾವ ಸೈಟ್ ಅಂತ ಕರಿತಕ್ಕಂಥದ್ದು ಅದನ್ನೇನಪ್ಪ ಪ್ರಾಪರ್ ಆಗಿ ಏನಪ್ಪ ಮಾಡಬೇಕು. ವಾಸ್ತು ಇಲ್ಲಿಂದನೇ ಶುರು ಆಗ್ಬೇಕು, ಲೇಔಟ್ ಇಂದಾನೇ ವಾಸ್ತು ಶುರು ಆಗ್ಬೇಕು. ಸೈಟ್ಗೆ ಏನಪ್ಪ ಅಂದ್ರೆ ವಾಸ್ತು ಇರಬೇಕು, ಅವಾಗ ಏನಪ್ಪ ಅಂದ್ರೆ ಅದನ್ನ ಸರಿಪಡಿಸಕ್ ಆಗತ್ತೆ. ಈ ತರ ಮಾಡ್ಬಿಟ್ಟಾಗ ಇದನ್ನ ಯಾವ ದಿಕ್ಕಿನ ಸೈಟ್ ಅಂತ ಕರೀತಕ್ಕಂಥದ್ದು? ಹೊಸ ವಿಷಯ ಇದು, ಅದ್ಭುತ. ಹಂಗಾಗಿ ಇಲ್ಲಿರೋ ಸೈಟ್ಸ್ ಎಲ್ಲ ವಾಸ್ತು ಪ್ರಕಾರ ಇದಾವೆ, ವಾಸ್ತು ಪ್ರಕಾರ ಇರ್ತಕ್ಕಂಥದ್ದು, ಮೆಜರ್ಮೆಂಟ್ ವಾಸ್ತು ಪ್ರಕಾರ ಇದೆ. ಹೌದು, ಫೇಸಿಂಗ್, ಎಸ್ಪೆಷಲಿ ಫೇಸಿಂಗ್. ಸೂಪರ್ ಸರ್. ಈಗ ನಾವು ಮಲಗಬೇಕಾದ್ರೆ ಸೌತ್ ಫೇಸಿಂಗ್ ಮಲಗಬೇಕು. ಸೈಂಟಿಫಿಕ್ಲಿ ರೀಸನ್ ಏನಪ್ಪ ಕರೆಕ್ಟ್ ಇದೆ. ಸೊ ನಾಳಿನ ದಿವಸ ನಾವು ಸೇಲ್ ಮಾಡ್ಬೇಕು, ನಾವು ನಂಬಲ್ಲ ವಾಸ್ತು, ನಾವು ಸೇಲ್ ಮಾಡಬೇಕು, ಅವ್ರು ನಂಬ್ತಾರೆ, ಅವ್ರು ಇಲ್ಲ ಅಂತ ಹೇಳ್ತಾರೆ. ಇದು ಒಂದು ಇರ್ಬೇಕು ನೋಡ್ರಿ. ಹೊಸ ವಿಷಯ ಹೇಳಿದ್ರಿ. ಈ ತರ ವಾಸ್ತು ಪ್ರಕಾರ ಇರಬೇಕು. ಹೌದು, ಅದ್ಭುತ. ಗೆಳೆಯರೇ ನೋಡಿ, ಹೊಸ ಪಾಯಿಂಟ್. ಹಿಂಗೆ ಅದಕ್ಕೆ ಅನುಭವಿಸ್ತಾರೆ ಅಂತ ಹೇಳೋದು. ಯಾವಾಗಲೂ ಈ ಲೇಔಟೇ ವಾಸ್ತು ಪ್ರಕಾರ ಇದೆ. ನೀವು ಎಲ್ಲ ಲೇಔಟ್ಗಳು ನಿಮ್ಮ ಕಂಪನಿ ಹಿಂಗೆ ಮಾಡೋದಾ? ಹೌದು ಸರ್, ಎಲ್ಲಾನು ವಾಸ್ತು ಪ್ರಕಾರ ನೋಡೇ ಚೆಕ್ ಮಾಡೇ ಸರ್ ಮಾಡೋದು. ಬಿಕಾಸ್ ಯಾಕಂತಂದ್ರೆ ಕಸ್ಟಮರ್ಸ್ಗೆ ಫರ್ದರ್ ಡೇಸಲ್ಲಿ ಯಾವುದೇ ತೊಂದರೆ ಆಗಬಾರ್ದು, ಎಲ್ಲ ವಾಸ್ತು ಎಲ್ಲ ನಾವೇ ಕರೆಕ್ಟಾಗಿ ನೋಡಿಬಿಟ್ಟು ಡೆವಲಪ್ಮೆಂಟ್ ಮಾಡಿಬಿಟ್ಟು ಅವ್ರಿಗೆ ಸೇಲ್ ಮಾಡೋದು. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ. ಹಾಗೂ ಮತ್ತೊಮ್ಮೆ ನಿಮ್ಮ ಕನಸಿನ ಮನೆಯ ನಿವೇಶನದ ಕತೆಗೂ ಕೂಡ ತಮಗೆ ಸ್ವಾಗತ. ನಾನು ನನ್ನ ಮನೆಯ ಕಟ್ಕೊಂಡಿದ್ದನ್ನು ತಮ್ಮೆದುರಿಗೆ ತೊಗೊಂಡು ಬಂದಿದ್ದೆ. ನೋಡಿ ಎಲ್ಲ ಹರಿಸಿ ಆಶೀರ್ವದಿಸಿದಿರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ಬರೀ ನಾನು ಮನೆ ಕಟ್ಟಿದ್ರೆ ಆಯಿತಾ, ತಾವು ಕೂಡ ಮನೆ ಕಟ್ಟಲಿ ಅನ್ನೋದು ನನ್ನ ಆಸೆ. ಹಾಗಾಗಿ ಈ ಕಥೆಯೊಂದಿಗೆ ತಮ್ಮ ಮುಂದೆ ಬಂದು ನಿಂತ್ಕೊಂಡಿದ್ದೀನಿ. ಬಟ್ ಮನೆ ಅಂತಂದರೆ ನನಗೂ ಈ ಸಮಸ್ಯೆ ಬಂದಿತ್ತು, ಅದನ್ನು ತಮ್ಮೆದುರಿಗೆ ಹಂಚ್ಕೊಂಡ್ಬಿಡ್ತೀನಿ. ಮೊದಲನೇದಾಗಿ ದುಡ್ಡು ಆಮೇಲೆ ಮಾತಾಡೋಣ. ಡಾಕ್ಯುಮೆಂಟ್ ಪಕ್ಕಾ ಇದೆಯಾ ಮತ್ತು ನನಗೆ ಅನುಕೂಲವಾಗಿದೆಯಾ, ಏರಿಯಾ ಚೆನ್ನಾಗಿದೆಯಾ ಅನ್ನೋದು ಭಾಳ ಇಂಪಾರ್ಟೆಂಟು. ಹಾಗಾಗಿ ಈ ಕತೆ ಅದಕ್ಕೆ ಪೂರ್ವಕವಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಕೊನೆವರೆಗೆ ವಿಡಿಯೋ ನೋಡಿ, ಇದು ಎಲ್ಲಿದೆ ಹೇಗಿದೆ ಅನ್ನೋದನ್ನು ಆಮೇಲೆ ತಿಳಿಸ್ತೀನಿ. ಈ ಲೇಔಟ್ ನಾನು ತಂದಿರುವಂಥದ್ದು ನೀವು 100% ಯಾವ ಲೀಗಲ್ಲಿ ಕೂಡ ನೀವು ಚೆಕ್ ಮಾಡಿದರೂ ಕೂಡ ಇದ್ರದ್ದು ಲೀಗಲಿ ಒಪಿನಿಯನ್ ತುಂಬ ಚೆನ್ನಾಗಿದೆ. ಅದನ್ನು ನೀವು ಎಲ್ಲಾದರೂ ಚೆಕ್ ಮಾಡಿಸ್ಕೊಳ್ಳಿ ಮೊದಲನೇದು. ಎರಡನೇದು ಏನಂತಂದರೆ ತುಂಬ ಒಳ್ಳೆ ಪ್ಲೇಸಲ್ಲಿ ಇದು ಲೊಕೇಟೆಡ್ ಆಗಿದೆ. ಆಮೇಲೆ ಇನ್ನೊಂದು ಏನಂದರೆ ಸಿಟಿಯಿಂದ ಬರೀ 7 ಕಿಲೋಮೀಟರ್ ಅಂತರದಲ್ಲಿದೆ. ಸುತ್ತಮುತ್ತ ಏನೇನು ಸೌಲಭ್ಯಗಳು ಬೇಕು ಅವು ಎಲ್ಲವೂ ಇದೆ. ಬನ್ನಿ, ಎಲ್ಲವನ್ನ ಪರಿಚಯ ಮಾಡಿಸ್ಕೊಡೋದಕ್ಕೆ ನಮಗೆ ಸೃಷ್ಟಿಯವರು ನಮ್ಮ ಜೊತೆಗಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು ಭಾಳ ಅದ್ಭುತವಾಗಿದೆ. ನಾವೀಗ ಎಲ್ಲಿ ನಿಂತಿದ್ದೀವಿ ಮೇಡಮ್? ನಾವು ಬಂದ್ಬಿಟ್ಟು ಗೋಲ್ಡನ್ ಹಿಲ್ಸ್ ಪ್ರಾಜೆಕ್ಟ್ ಅಲ್ಲೇ ನಿಲ್ತಿದೀವಿ. ಗೋಲ್ಡನ್ ಹಿಲ್ಸ್ ಪ್ರಾಜೆಕ್ಟ್ ಬಂದ್ಬಿಟ್ಟು ಮಂಗಳ ಪ್ರಾಪರ್ಟೀಸ್ ಕಂಪನಿ ಅಂಡರ್ ಅಲ್ಲಿ ಬರುತ್ತೆ. ಸೊ ಈ ಪ್ರಾಜೆಕ್ಟ್ ಬಂದ್ಬಿಟ್ಟು ಲೊಕೇಶನ್ ಬಂದ್ಬಿಟ್ಟು ಆಫ್ಟರ್ ಹೊಸಕೋಟೆ ಬರುತ್ತೆ. ಓಕೆ, ಇದು ನರ್ಸಾಪುರಗೆ 7 ಕಿಲೋಮೀಟರ್ಸ್ ಆಗುತ್ತೆ, ಕೋಲಾರ್ಗೂ 7 ಕಿಲೋಮೀಟರ್ಸ್ ಆಗುತ್ತೆ, ವೇಮಗಲ್ಗೂ 7 ಕಿಲೋಮೀಟರ್ಸ್ ಆಗುತ್ತೆ. ಅಂಡ್ ಮೋರ್ ಓವರ್ ನರ್ಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಆಗಿರೋದ್ರಿಂದ ಹೈವೇಗೆ ಕ್ಲೋಸ್ ಟು ಹೈವೇ ಇದೆ. NH75ಗೆ ನಮ್ಮ ಪ್ರಾಜೆಕ್ಟ್ ತುಂಬಾ ಕ್ಲೋಸ್ ಇದೆ. ಅಂಡ್ ಫ್ರಮ್ ಹೈವೇ ಟು ಇಲ್ಲಿಗೆ 1.5 ಕಿಲೋಮೀಟರ್ ಆಗುತ್ತೆ. ಬರೀ 1 ಕಿಲೋಮೀಟರ್, 1 to 1.5 ಕಿಲೋಮೀಟರ್. 1.5 ಕಿಲೋಮೀಟರ್. ನನಗೆ ನರಸಾಪುರ ಅಂದರೆ ಇನ್ನೊಂದು ನೆನಪಾಯಿತು ಗೆಳೆಯರೇ, ನಿಮಗೂ ನೆನಪಿರ್ಬೋದು. ಆಪಲ್ ಕಂಪನಿ ಹೊಸದಾಗಿ ಬಂದಿದೆ, ಹಾಗಾಗಿ ಟಾಟಾ ಕಂಪನಿಗಳಿದೆ. ನೀವು ಪ್ರಪಂಚದ ದೊಡ್ಡ ದೊಡ್ಡ ಕಂಪನಿಗಳಂತ ಯಾವುದಾದ್ರೂ ಇವು ನೇಮ್ ಇಟ್, ಅದು ನರಸಾಪುರದಲ್ಲಿದೆ. ಹಾಗಾಗಿ ನರಸಾಪುರದ ಇಂಡಸ್ಟ್ರಿಯಲ್ ಏರಿಯಾ ಇದೆಯಲ್ಲ, ಭಾಳ ದೊಡ್ಡದು ಪ್ರಪಂಚ ಅಲ್ಲಿದೆ. ಆಮೇಲೆ ನಿಮಗೆ ಕೋಲಾರ ಬರೀ 7 ಕಿಲೋಮೀಟರ್ ಇದೆ. ಸಿಟಿಯಿಂದ 7 ಕಿಲೋಮೀಟರ್ ದೂರದಲ್ಲಿ ಮಾತ್ರ ಈ ಜಾಗ ಇರೋದಲ್ವಾ? ಓಕೆ, ಭಾಳ ಖುಷಿ ಆಯಿತು. ನನಗೆ ಇನ್ನೊಂದು ಖುಷಿ ಆಗ್ತಿರೋದು, ನಾನು ನಿಂತ್ಕೊಂಡಿದ್ದೀನಿ ಈಗ. ಇದ್ರ ಕಾನ್ಸೆಪ್ಟು ನಾನು ಎಲ್ಲೋ ದೇಶ ವಿದೇಶಗಳಲ್ಲಿ ನೋಡಿದ್ದು ನೆನಪಿದೆ. ಅದ್ಭುತವಾದ ಒಂದು ಕಲ್ಲಿನ ಗೇಟ್ ಮುಂದೆ ಹಿಂಗೆ ನೋಡ್ತಾ ಇದ್ದೀವಿ. ಈ ಗೇಟು ಹೇಳಿ ಸರ್ ಹೇಗೆ ಅಂತ?
ಬಂದ್ಬಿಟ್ಟು ನಾರ್ಮಲ್ ಬೇರೆ ಕಡೆ ಹೋದ್ರೆ ಲೈಕ್ ಆ ತರ ಸಿಮೆಂಟ್ ರೋಡ್ ಹಾಕಿರ್ತಾರೆ ಇಲ್ಲಾಂದ್ರೆ ತಾರ್ ರೋಡ್ ಹಾಕಿರ್ತಾರೆ. ಬಟ್ ನಾವು ಏನ್ ಮಾಡಿದೀವಿ ಅಂತಂದ್ರೆ ಫ್ಯೂಚರ್ ಅಲ್ಲಿ ಏನೇ ಪ್ರಾಬ್ಲಮ್ ಆಗ್ಬಾರ್ದು, ರೋಡ್ ಹೋಗ್ಬಿಡೋದಂತೆ ಆತರ ಏನು ಪ್ರಾಬ್ಲಮ್ ಆಗ್ಬಾರ್ದು. ಸೊ ದಟ್ ನಾವ್ ಇಲ್ಲಿ ಕಾಬಲ್ ಸ್ಟೋನ್ ಹಾಕಿದೀವಿ. ಕಾಬಲ್ ಸ್ಟೋನ್ ಅಂತಾರೆ ಅದಕ್ಕೆ. ಹೌದು ಹೌದು. ಇನ್ ಕೇಸ್ ಎಷ್ಟೇ ದೊಡ್ಡ ವೆಹಿಕಲ್ ಬಂದ್ರು, ಯಾವುದೇ ತುಂಬಾ ದೊಡ್ಡ ವೆಹಿಕಲ್ಸ್ ಬಂದ್ರು ಕೂಡ ಏನು ಪ್ರಾಬ್ಲಮ್ ಆಗಲ್ಲ. ಕಿತ್ತೋಗೋದಂತೆ ಒಡೆದೋಗೋದು ಆತರ ಏನು ಆಗಲ್ಲ. ಸೊ ಕಾಬಲ್ ಸ್ಟೋನ್ ನಾವ್ ಇಲ್ಲಿ ಹಾಕಿದೀವಿ. ಅಂಡ್ ಇದು ಪರ್ಮನೆಂಟ್ ಸೊಲ್ಯೂಷನ್ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ತೆಗೆಯೋದಂತೆ ಏನು ಮಾಡಕ್ ಆಗಲ್ಲ. ಓಹೋ, ಈಗ ಸಿಮೆಂಟ್ ರೋಡ್ ಆದ್ರೆ ಕಿತ್ತೋಗುತ್ತೆ, ಟಾರ್ ರೋಡ್ ಆದ್ರೆ ಕಿತ್ತೋಗುತ್ತೆ ಅಂತ. ಈ ಕಡೆ ಮತ್ತೆ ಈ ಕಡೆ ಬಂದ್ಬಿಟ್ಟು ನಾವು ಬರೀ ಬೇರೆ ಗಿಡಗಳೆಲ್ಲ ಹಾಕಿಲ್ಲ. ಬಿಕಾಸ್ ಯಾಕಂತಂದ್ರೆ ಫರ್ದರ್ ಡೇಸ್ ಅಲ್ಲಿ ಇಲ್ಲಿಗೆ ಬಂದು ಕನ್ಸ್ಟ್ರಕ್ಷನ್ ಎಲ್ಲ ಮಾಡ್ಕೊಂತಾರೆ. ಸೊ ಏನೇ ಕನ್ಸ್ಟ್ರಕ್ಷನ್ ಮಾಡ್ಕೊಂಡ್ರು ಕೂಡ ಹಬ್ಬ ಆಗಿರ್ಲಿ, ಏನೇ ಕಾರ್ಯಕ್ರಮ ಆಗಿರ್ಲಿ, ಏನು ಹೊರಗಡೆಗೆ ಹೋಗಿ ತಗೊಂಡ್ ಬರೋಂಗಿಲ್ಲ. ಸೊ ದಟ್ ಆ ಪಾಯಿಂಟ್ ಆಫ್ ವ್ಯೂ ಇಂದ ನಾವು ಎಲ್ಲಾ ಗಿಡಗಳು ಇಲ್ಲೇ ಹಾಕಿದೀವಿ. ಲೈಕ್ ಮಾವಿನ ಗಿಡ ಆಗಿರ್ಲಿ, ಬೇವಿನ ಗಿಡ ಆಗಿರ್ಲಿ, ತೆಂಗಿನ ಗಿಡ ಆಗಿರ್ಲಿ. ಹಳ್ಳಿಯ ಕಾನ್ಸೆಪ್ಟ್ ಅನ್ನ ನೀವು ಇಲ್ಲಿ ತಗೊಂಡ್ ಬಂದಿದ್ದೀರಿ. ಯಾಕಂದ್ರೆ ಅಲ್ಲಿ ನೋಡ್ತಾ ಇದ್ದೆ ಬನ್ನಿ ಮರ ಕೂಡ ನೀವು ಹಾಕಿದಿರಿ. ಹಾಗಾಗಿ ಬನ್ನಿ ಮರ ಬಹಳ ಇಂಪಾರ್ಟೆಂಟು, ಬೇವಿನ ಮರ ಬಹಳ ಇಂಪಾರ್ಟೆಂಟು. ಸೊ ಮೊದಲು ಗೇಟಿಗೆ ಬಂದ್ರೆ ಅವು ಎರಡು ಕಾಣ್ತಾ ಇದೆ. ಆಮೇಲೆ ಮೇಡಮ್ ಭಾಳ ಅದ್ಭುತವಾಗಿ ನಾನೊಂದು ಇದನ್ನ ಕಾಂಪೌಂಡ್ ನೋಡ್ತಾ ಇದ್ದೀನಿ. ಭಾಳ ವಿಶೇಷವಾಗಿ ಕಾಂಪೌಂಡ್ ಬಗ್ಗೆ ಹೇಳೋದಾದ್ರೆ, ಇಷ್ಟು ಹೈಟ್ ಕಾಂಪೌಂಡ್ ನಾನು ನೋಡೇ ಇಲ್ಲ ಇಲ್ಲಿ. ಇದು ನಮ್ ಕಾಂಪೌಂಡ್ ಬಂದ್ಬಿಟ್ಟು 10 ಫೀಟ್ ಹೈಟ್ ಇದೆ. 10 ಫೀಟ್ ಹೈಟ್ ಇದೆ. ಅಂಡ್ ಮೋರ್ ಓವರ್ 5 ಫೀಟ್ ಸೋಲಾರ್ ಫೆನ್ಸಿಂಗ್ ಮಾಡಿದೀವಿ. ಸೋಲಾರ್ ಫೆನ್ಸಿಂಗ್ ಹೌದು, ಸೋಲಾರ್ ಫೆನ್ಸಿಂಗ್ ಅಂಡ್ ಸ್ಟಿಲ್ ಇಟ್ ಇಸ್ ವರ್ಕಿಂಗ್. ಅದು ವರ್ಕ್ ಆಗ್ತಾ ಇರುತ್ತೆ. ಅಂಡ್ ಸಿಸಿ ಕ್ಯಾಮ್ರಾನು ಇದೆ, 24/7 ಸಿಸಿ ಕ್ಯಾಮ್ರಾ ವರ್ಕ್ ಆಗ್ತಾ ಇರುತ್ತೆ. ಅಂಡ್ ಸೆಕ್ಯೂರಿಟೀಸ್ ಎಲ್ಲ ಇರ್ತಾರೆ. ಸೊ ದಟ್ ಏನು ಪ್ರಾಬ್ಲಮ್ ಇಲ್ದಿರ ಆರಾಮಾಗಿ ಇಲ್ಲಿಗೆ ಕನ್ಸ್ಟ್ರಕ್ಷನ್ ಎಲ್ಲ ಮಾಡ್ಬೋದು. ಕಾಂಪೌಂಡೇ ಈ ಮಟ್ಟಿಗಿದೆ ಅಂದ್ರೆ ಇದ್ರ ಕ್ವಾಲಿಟಿ ನಿಮ್ಗೆ ಗೊತ್ತಾಗುತ್ತೆ. ಮೈನ್ ಎಂಟ್ರೆನ್ಸ್ ಗೇಟ್ ಬಂದ್ಬಿಟ್ಟು 40 ಫೀಟ್ಸ್ ಇದೆ. ಇದು 40 ಅಡಿ ಇದೆ. ಹೌದು. ವಾವ್, ಏನಪ್ಪ ಅದ್ಭುತ ಲೋಕ ತೆರ್ಕೋತ. ಹೇಳಿ, ಇದೊಂದು ಆರ್ಚ್ ಅಂತೂ ಅದ್ಭುತವಾಗಿದೆ. ಇದು ನಮ್ ಗೋಲ್ಡನ್ ಹಿಲ್ಸ್ ಪ್ರಾಜೆಕ್ಟ್ ಎಂಟ್ರೆನ್ಸ್ ಆರ್ಚ್ ಆಗಿರುತ್ತೆ. ಸೊ ಎಂಟ್ರೆನ್ಸ್ ಆರ್ಚ್ ಬಂದ್ಬಿಟ್ಟು ನಾವು ಎಲ್ಲೇ ಪ್ರಾಜೆಕ್ಟ್ ಮಾಡಿದ್ರು, ಎಲ್ಲೇ ಲೇಔಟ್ ಮಾಡಿದ್ರು ಕೂಡ ನಮ್ದು ಸಿಂಬಲ್ ಇದೆ ಇಂಡಿಕೇಟ್ ಆಗುತ್ತೆ. ಸೊ ದಟ್ ನಾವು ಸೇಮ್ ಹ್ಯಾಸ್ ಇಟ್ ಇಸ್ ಇದು ರೆಸಾರ್ಟ್ ತರ ಫೀಲ್ ಕೊಡ್ಬೇಕು. ಯಾವುದೇ ಲೇಔಟ್, ಯಾವುದೇ ಪ್ರಾಜೆಕ್ಟ್ ತರ ಇರ್ತೀರಾ, ಒಳ್ಳೆ ಕಾನ್ಸೆಪ್ಟ್ ಇಂದ ಒಳ್ಳೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಎಂಟ್ರೆನ್ಸ್ ಆರ್ಚ್ ನ ಕನ್ಸ್ಟ್ರಕ್ಷನ್ ಮಾಡಿರೋದು ಇಲ್ಲಿ. ಹೌದಾ? ಸೂಪರ್, ಬಹಳ ಅದ್ಭುತವಾಗಿದೆ ಇದು. ಸೊ ರೋಡ್ ಬಂದು 40 ಅಡಿ. ಇದು 40 ಫೀಟ್ಸ್ ರೋಡ್ ಬರುತ್ತೆ. ಅಂಡ್ ಸೇಮ್ ಇಲ್ಲಿ ಕೂಡ ಯಾವುದೇ ಥಾರ್ ರೋಡ್ ಆಗಿರ್ಲಿ, ಸಿಮೆಂಟ್ ರೋಡ್ ಆಗಿರ್ಲಿ ಹಾಕಲ್ಲ. ಇಲ್ಲಿ ಏನ್ ಕಾಬಲ್ ಸ್ಟೋನ್ ನ ಯೂಸ್ ಮಾಡಿದೀವೋ ಸೇಮ್ ಇಲ್ಲಿ ಕಾಬಲ್ ಸ್ಟೋನ್ ನ ಯೂಸ್ ಮಾಡ್ತೀವಿ. ಹೌದು. ಸೊ ಹಿಂಗೆ ಎಂಟ್ರಿ ಒಟ್ಟು ಎಷ್ಟು ಎಕರೆ ಮೇಡಮ್ ಇದು? ಈ ಗೋಲ್ಡನ್ ಹಿಲ್ಸ್ ಪ್ರಾಜೆಕ್ಟ್ ಬಂದ್ಬಿಟ್ಟು 25 ಎಕರ್ಸ್ ಇದೆ. ಓವರ್ ಆಲ್ ಬಂದ್ಬಿಟ್ಟು 25 ಎಕರ್ಸ್. ಈ 25 ಎಕರ್ಸ್ ಅಲ್ಲಿ ನಾವು 5 ಎಕರ್ಸ್ ಮಾತ್ರ ಡೆವಲಪ್ಮೆಂಟ್ ಮಾಡ್ತಿದೀವಿ. ಲೈಕ್ ಫೇಸ್ 1 ಮಾತ್ರ ಡೆವಲಪ್ಮೆಂಟ್ ಮಾಡ್ತಿದೀವಿ. ಹೌದು. ಒಟ್ಟು 25 ಎಕರೆ ಗೇಟೆಡ್ ಕಮ್ಯುನಿಟಿ. ಓಕೆ, ಅಂದ್ರೆ ಕೆಲಸ ನಡೀತಾ ಇದೆ. ಮೋಸ್ಟ್ಲಿ ಇನ್ನು ಎಷ್ಟು ತಿಂಗಳಲ್ಲಿ ಇದು ಕಂಪ್ಲೀಟ್ ಆಗುತ್ತೆ? ಒಂದು 3 ಮಂತ್ಸ್ ಅಲ್ಲಿ ಕಂಪ್ಲೀಟ್ ಆಗುತ್ತೆ. 3 ಮಂತ್ಸ್ ಅಲ್ಲಿ ಈಗ ಏನ್ ನಾವು ವಿಡಿಯೋದಲ್ಲಿ ತೋರಿಸ್ತಾ ಇದೀವಿ, ಈ ತರದ್ದೆಲ್ಲ ರೆಡಿ ಆಗಿರುತ್ತೆ ಇಲ್ಲಿ. ಹೌದು ಸರ್, ಹೌದು. ಓಕೆ. ಇದು ಬಂದ್ಬಿಟ್ಟು 6 ಫೀಟ್ ಆಗಿರುತ್ತೆ. ಇದು ಇನ್ಪುಟ್ ಮತ್ತೆ ಔಟ್ಪುಟ್ ಸರ್ವಿಸಸ್ ಎರಡು ಕೊಡ್ತೀವಿ. ಇನ್ಪುಟ್ ಅಲ್ಲಿ ಬಂದ್ಬಿಟ್ಟು ಎಲೆಕ್ಟ್ರಿಸಿಟಿ, ವಾಟರ್ ಅಂಡ್ ಡೇಟಾ ಕೇಬಲ್ ನ ಕೊಟ್ಟಿರ್ತೀವಿ. ಔಟ್ಪುಟ್ ಬಂದ್ಬಿಟ್ಟು ಸ್ಯಾನಿಟರಿ ಲೈನ್ ಮತ್ತೆ ರೈನ್ ಹಾರ್ವೆಸ್ಟಿಂಗ್ ವಾಟರ್ ಕೊಟ್ಟಿರ್ತೀವಿ. ಸೊ ಇಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಹಗ್ಲೆಲ್ಲ ತೆಗ್ದು ಬಿಡೋದು, ಹಗ್ಯೋದು ಆತರ ಏನು ಮಾಡ್ತೀರಾ, ನಾವು ಗ್ರಾಸ್ ಕೊಟ್ಬಿಟ್ಟಿರ್ತೀವಿ. ಇನ್ ಕೇಸ್ ಏನಾದ್ರೂ ಎಲ್ಲಿ ಡ್ಯಾಮೇಜ್ ಆಗಿರುತ್ತೆ ಅಲ್ಲಿ ಗ್ರಾಸ್ ಕಟ್ ಮಾಡಿಬಿಟ್ಟು ಮತ್ತೆ ಅಲ್ಲಿ ರಿಪೇರಿ ಮಾಡಿಬಿಟ್ಟು ಗ್ರಾಸ್ ನ ಹಂಗೆ ಕ್ಲೋಸ್ ಮಾಡಿಬಿಡೋದು. ಈ ಕಾನ್ಸೆಪ್ಟ್ ಇಲ್ಲಿ ಅಂದ್ರೆ ಯಾವಾಗ್ಲೂ ಪ್ರತಿದಕ್ಕೂ ಏನೋ ಸಮಸ್ಯೆ ಬಂದ್ರೆ ನಾವು ಯಾವಾಗ್ಲೂ ರೋಡ್ ಅಗಿತಾ ಇರ್ತೀವಿ. ಅದು ಆಗಬಾರ್ದು ಅಂತ ಇದನ್ನ ಮಾಡಿದ್ರಿ. ಬ್ಯೂಟಿಫುಲ್ ಮೇಡಮ್, ಬಹಳ ಚೆನ್ನಾಗಿದೆ ಇದು, ಅದ್ಭುತವಾಗಿದೆ. ಎಲ್ಲದೂ ಒಳಗಡೆನೆ ಬಂದ್ಬಿಡುತ್ತೆ, ಹೊರಗಡೆ ಏನು ಕಾಣಿಸೋದಿಲ್ಲ. ಹೌದು ಸರ್. ಮತ್ತು ನೀಟ್ ಆಗಿರುತ್ತೆ ಕಾಣಿಸೋದಕ್ಕೆ. ಮತ್ತು ಇನ್ನೊಂದು ಖುಷಿ ಏನು ಅಂತಂದ್ರೆ ನೀವು 40 ಅಡಿ ರೋಡ್ 40 ಅಡಿಗೆ ಕನೆಕ್ಟ್ ಆಗಿ ಇದು ಇರುತ್ತೆ, ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೆ. ಓಕೆ, ನಾನು ಬಹಳ ವಿಶೇಷವಾಗಿ ಇದನ್ನ ನೋಡ್ತಾ ಇದ್ದೀನಿ. ಕಾಂಪೌಂಡ್ ಅಂತೂ ಬಹಳ ಅದ್ಭುತವಾಗಿತ್ತು. ಇಲ್ಲಿ ಒಂದು ಏನೋ ಕಾಂಪೌಂಡ್ ತರ ನಿರ್ಮಿಸಿದ್ರಿ, ಇದು ಏನಂತ ಕೇಳಬಹುದಾ? ಹೇಗಿದು? ಇದು ಬಂದ್ಬಿಟ್ಟು ಬ್ರಿಟಿಷ್ ಫೆನ್ಸಿಂಗ್ ಅಂತ ಕರಿತೀವಿ. ಯೂಶಲಿ ನಾವು ಬೇರೆ ಪ್ರಾಜೆಕ್ಟ್ಸ್ ಎಲ್ಲ ನೋಡಿದ್ರೆ ಲೈಕ್ ಕಲ್ ಸ್ಟೋನ್ಸ್ ಎಲ್ಲ ಇಟ್ಟಿರ್ತಾರೆ, ಅಲ್ಲೊಂದು ಇಲ್ಲೊಂದು ಕಲ್ಲೆಲ್ಲ ಇಟ್ಟಿರ್ತಾರೆ. ಸೊ ನಾವು ಏನ್ ಮಾಡಿದೀವಿ ಅಂತಂದ್ರೆ ಹೊಸ ಕಾನ್ಸೆಪ್ಟ್ ಆಗಿ ಬ್ರಿಟಿಷ್ ಫೆನ್ಸಿಂಗ್ ಅಂತ ಮಾಡಿದೀವಿ ಇದು. ಸೊ ಯಾಕಂತಂದ್ರೆ ಇನ್ ಕೇಸ್ ನಾವು ಇದು 30-40 ಸೈಟ್ ಕೊಟ್ಬಿಟ್ಟಿರ್ತೀವಿ ಕಸ್ಟಮರ್ಸ್ಗೆ, ಬೇರೆ ಕನ್ಸ್ಟ್ರಕ್ಷನ್ ಮಾಡೋವಾಗ ಬೇರೆ ಸೈಟ್ ಅವರು ಈ ಸೈಟ್ ಅಲ್ಲಿ ಎನ್ಕ್ರೇಜ್ಮೆಂಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾವು ಇದು ಬ್ರಿಟಿಷ್ ಫೆನ್ಸಿಂಗ್ ನ ಕೊಟ್ಟಿರ್ತೀವಿ. ಅಂಡ್
ಮೋರ್ ಓವರ್ ಇದೇನು ಅಂತಂದ್ರೆ ರಿಜಿಸ್ಟರ್ ಆದ್ಮೇಲೆ ಅವ್ರು ಏನಾದ್ರು ಕಸ್ಟಮರ್ ಕನ್ಸ್ಟ್ರಕ್ಷನ್ ಮಾಡ್ಬೇಕಂತಂದ್ರು ಕೂಡ ಇದು ಕಿತ್ತೋಂಗಿಲ್ಲ. ಸೊ ಅಂದ್ರೆ ಅವ್ರ ಸೈಜಿಗೆ ಅಳತೆ ಏನಿದೆ ಅದು ಒಳಗಡೆ ಬಂದ್ಬಿಟ್ಟಿದೆ. ಹೌದು ಸರ್. ಸೊ ಇದು ಏನಿದೆ ಸಪರೇಟ್ ಆಗೇ ಇದೆ, ಹಾಗಾಗಿ ಇದನ್ನ ಟಚ್ ಮಾಡೋ ಹಾಗಿಲ್ಲ. ಅಂದ್ರೆ ಪ್ರತಿ ಸೈಟ್ಗೆ ನಿಮ್ದು ಇದು ಬರುತ್ತಾ? ಹೌದು ಸರ್, ಹೌದು. ಬಿಕಾಸ್ ಯಾಕಂತಂದ್ರೆ ಬೇರೆ ಸೈಟ್ ಇಂದ ಈ ಸೈಟ್ ಬಂದು ನಾವು ಬೇರೆ ಪ್ರಾಜೆಕ್ಟ್ಸ್ ಎಲ್ಲ ಮಾಡ್ತಾ ಇರ್ತೀವಿ ಫರ್ದರ್ ಡೇಸ್ ಅಲ್ಲಿ, ನಾವ್ ಇಲ್ಲೇ ಕುತ್ಕೊಂಡಿರಕ್ಕಾಗಲ್ವಲ್ಲ. ಸೊ ದಟ್ ಏನಂತಂದ್ರೆ ಲೈಕ್ ಫ್ಯೂಚರ್ ಪ್ಲಾನ್ ಮಾಡ್ಬಿಟ್ಟು ಇದು ಬ್ರಿಟಿಷ್ ಫೆನ್ಸಿಂಗ್ ನ ಇವಾಗೆ ಕೊಟ್ಬಿಡ್ತೀವಿ. ಸೈಟ್ ರಿಜಿಸ್ಟರ್ ಆದ್ರೆ ಬ್ರಿಟಿಷ್ ಫೆನ್ಸಿಂಗ್ ನ ಕೊಟ್ಬಿಡ್ತೀವಿ ಸರ್ ಅವ್ರಿಗೆ. ಅದ್ಭುತ ಗೆಳೆಯರೆ, ಬಹಳ ಇಷ್ಟ ಆಯ್ತಿದೆ. ಯಾಕಂದ್ರೆ ಒಂದೊಂದು ಸ್ಕ್ವೇರ್ ಫೀಟು ತುಂಬಾ ಎಷ್ಟೆಷ್ಟಾಗುತ್ತೋ ಮುಂದಕ್ಕಂತೂ ಗೊತ್ತಿಲ್ಲ, ಅಷ್ಟು ದುಡ್ಡು ಹಾಕಿ ತಗೊಂಡಿರ್ತೀವಿ. ಅರ್ಧ ಅಡಿಗೆ ಒಂದೊಂದು ಇಂಚಿಗೆ ಜಗಾಡ್ದವ್ರು ಇದ್ದಾರೆ. ಬಟ್ ನಿಮ್ದು ಬಹಳ ಇಷ್ಟ ಆಯ್ತು ನನಗೆ. ನೀವು ಮಧ್ಯೆ ಇದನ್ನ ಹಾಕ್ಬಿಡ್ತೀವಪ್ಪ, ನಿನ್ ಕಡೆ ನೀನಿರು, ನಮ್ಮ ಕಡೆ ನಾವಿರ್ತೀವಿ. ಹಂಗಾಗಿ ಪ್ರತಿ ಸೈಟ್ ಮಧ್ಯೆ ಇದು ಬರುತ್ತೆ, ಬರೀ ಔಟ್ ಸೈಡ್ ಅಂತ ಏನಲ್ಲ ಇದು. ಪ್ರತಿ ಸೈಟ್ಗೂ ಈ ಬ್ರಿಟಿಷ್ ಫೆನ್ಸಿಂಗ್ ಅನ್ನೋದು ಕೊಟ್ಟಿರ್ತೀವಿ ಸರ್ ನಾವು. ಬಹಳ ಚೆನ್ನಾಗಿದೆಯಪ್ಪ, ಅದ್ಭುತ. ಹಾ, ಚೆನ್ನಾಗಿದೆ. ಎಲ್ಲೋ ಯಾವುದೋ ಒಂದು ಸೈಟನ್ನು ಡೆವಲಪ್ ಇಲ್ಲದ್ದು ನೀವು ತೊಗೊಂಡ್ಬಿಟ್ರೆ ಅನ್ನೆಸೆಸರಿ ನೀವು ದುಡ್ಡು ಲಕ್ಷ ಖರ್ಚು ಮಾಡ್ತಾನೆ ಇರ್ತೀರಿ, ನಿಮಗೆ ಗೊತ್ತೇ ಆಗಲ್ಲ. ಆ ಕ್ಷಣಕ್ಕೆ ನಿಮಗೆ 2 ರೂಪಾಯಿ ಸಸ್ತ ಆಗಿರ್ಬೋದು. ಬಟ್ ಬರ್ತಾ ಅದು ಏನಾಗುತ್ತೆ, ನೀವು ಲೈಟ್ ಕಂಬ ತರಬೇಕು, ಅಲ್ಲೇ ವಾಟರ್ ಸರ್ವಿಸ್ ನೀವೇ ತೊಗೊಂಡು ಬರಬೇಕು, ಚೇಂಬರ್ ನೀವೇ ನಡಬೇಕು, ಸಿವೇಜ್ ವಾಟರ್ದು ಮಾಡಬೇಕು, ರೋಡ್ ಇಲ್ಲ ಅಂದ್ರೆ ರೋಡಿಗೆ ಅಲಿಬೇಕು. ಅಯ್ಯೋ ಅಪ್ಪ, ಅದು ಹೇಳತೀರದ ಕಷ್ಟಗಳು. ಹಾಗಾಗಿ ನೋಡಿ ನನಗೆ ಯಾಕೆ ಖುಷಿ ಆಗ್ತಿದೆ ಅಂತಂದರೆ, ಒಂದು ವಿದೇಶಿ ಫೀಲ್ ಕೊಡ್ತಾರೆ ನೋಡ್ರಿ ಎಲ್ಲ. ನಮ್ಗೆ ಏನಾಗ್ತಿದೆ, ಇವತ್ತಿನ ಮಕ್ಕಳಂತೂ ತುಂಬ ಫಾರ್ವರ್ಡ್ ಆಗಿದ್ದಾರೆ, ಎಲ್ಲದನ್ನು ಬೇಕು ಅಂತ ಬಯಸ್ತಾರೆ. ಹಾಗಾಗಿ ಇಷ್ಟೆಲ್ಲ ಮಾಡಿಕೊಡೋರು ಇದ್ದಾರಲ್ಲ, ಅದು ಭಾಳ ಖುಷಿ ಆಗುವಂಥದ್ದು. 100 ರೂಪಾಯಿ ಹೆಚ್ಚೋ 100 ರೂಪಾಯಿ ಕಡಿಮೆನೋ ಅದನ್ನು ಆಮೇಲೆ ಥಿಂಕ್ ಮಾಡೋಣ, ಬಟ್ ಮಾಡಿಕೊಡೋರೇ ಇಲ್ವಲ್ಲ. ನಾನು ತುಂಬ ಲೇಔಟ್ಸ್ ಮಾಡಿದ್ದೀನಿ, ಬಟ್ ಇಷ್ಟು ಸ್ಪೆಸಿಲಿಟೀಸು ಮತ್ತು ಇಂಥ ದೊಡ್ಡ ಕನಸು ಕಾಣುವಂಥವ್ರು ಇದ್ದಾರಲ್ಲ, ಯಾವಾಗಲೂ ನಾನು ವೀಕ್ಷಕರು ಹೇಳ್ತಾ ಇರ್ತೀನಿ, ಕನಸುಗಳ ಜೊತೆ ನಾವು ನಿಮ್ಮ ಕನಸನ್ನು ನನಸು ಮಾಡ್ತೀವಿ, ನಾವು ನಿಮ್ಮ ಕನಸುಗಳ ಜೊತೆ ನಾವಿದ್ದೀವಿ ಅಂತ ಹೇಳ್ತಾನೆ ಇರ್ತೀವಿ ಅಲ್ವಾ? ನೀವೇನು ಹೇಳ್ತೀರಿ? ನಿಜಕ್ಕೊಂದು ದೊಡ್ಡ ಕನಸು ಮನುಷ್ಯಂದು ಒಂದು ಸೈಟ್ ತಗೋಬೇಕಂದ್ರೆ ಎಲ್ರಿಗೂ ಆಗಿರುತ್ತೆ ಸರ್. ಬಿಕಾಸ್ ನಾವೆಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋರಿಗೆ ಮನೆ ಅಂತಂದ್ರೆ ಒಂದು ದೊಡ್ಡ ಕನಸಾಗಿರುತ್ತೆ. ಸೊ ನಾವು ಕನಸನ್ನ ನೆನ್ಸ್ ಮಾಡಬೇಕು ಅಂತಂದ್ರೆ ಈ ತರ ಪ್ರಾಜೆಕ್ಟ್ ಅಲ್ಲಿ ಬಂದ್ಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಫರ್ದರ್ ಕನ್ಸ್ಟ್ರಕ್ಷನ್ ಮಾಡ್ಕೊಂಡ್ರೆ ತುಂಬಾ ಸೇಫ್ ಆಗಿರುತ್ತೆ. ಅಂಡ್ ಮೋರ್ ಓವರ್ ಲೀಗಲಿ ಆಗಿ ಎಲ್ಲಾನು ಪ್ರಾಪರ್ ಆಗಿದೆ. ಸೊ ದಟ್ ಬಂದ್ ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಅಂತ. ಯಾಕಂದ್ರೆ ಒಂದು ಸೈಟ್, ಒಂದು ಆಸ್ತಿ ಯಾವುದೇ ಆಗಿರ್ಲಿ, ಸುಮಾರು ತಲೆಮಾರುಗಳು ಅದು ದಾಟುತ್ತೆ ಆಸ್ತಿ ಅಲ್ವಾ? ಅಂದ್ರೆ ಡಾಕ್ಯುಮೆಂಟ್ ಅಷ್ಟು ಪಕ್ಕ ಇರ್ಬೇಕಾಗ್ತದೆ, ವಾತಾವರಣ ಚೆನ್ನಾಗಿರ್ಬೇಕಾಗ್ತದೆ. ಈಗೆಲ್ಲರೂ ನಾವೆಲ್ಲ ಸ್ಟ್ರೆಸ್ ಅಲ್ಲಿ ವಾತಾವರಣಕ್ಕೆ ಮತ್ತು ಆ ಗಜಿಬಿಜಿ ಬೇಡಪ್ಪ ಅಂತ ಓಡಿ ಬರೋ ಪರಿಸ್ಥಿತಿ. ಬಟ್ ಬಂದಾಗ ಕೂಡ ನಾವು ಇಲ್ಲೆಲ್ಲ ಸಿಗಾಕೊಂಡ್ಬಿಟ್ರೆ ಇಡೀ ಜೀವನ ಪರ್ಯಂತ 10 ರೂಪಾಯಿ ಸೇರಿಸಿ ಮಾಡಿರ್ತೀವಿ ಸರ್. ಹೌದು, ಬಿಕಾಸ್ ನಾವು ಕಷ್ಟ ಅಲ್ವಾ, ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿರ್ತೀವಿ. ಅದನ್ನ ಬಂದು ಒಂದು ಪ್ರಾಪರ್ಟಿ ಮೇಲೆ, ಒಂದು ಲ್ಯಾಂಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಿದೀವಿ ಅಂತಂದ್ರೆ ಅದು ನಮಗೆ ಪ್ರಾಪರ್ ಆಗಿ ಲೀಗಲ್ ಆಗಿ ಡಾಕ್ಯುಮೆಂಟ್ಸ್ ಇರ್ಬೇಕಲ್ವಾ? ಸೊ ದಟ್ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಾವು ಸೇಫ್ ಆಗಿರ್ತೀವಿ. ನಾವು ಸಂಪಾದನೆ ಮಾಡಿರೋದಕ್ಕೂ ಒಂದು ಕಷ್ಟ ಅನ್ನೋದಕ್ಕೂ ಇದು ಅಲ್ಲಿ ಬರಲ್ಲ. ಹೌದು. ಈಗ ನೀವು ಡಾಕ್ಯುಮೆಂಟ್ ಅಂತ ಬಂದಾಗ ನಾನು ಇದನ್ನ ಏನು, ಯಾವ ಖಾತೆ ಇದೆ ಮೇಡಮ್ ಇದು? ಇದು ಬಂದ್ಬಿಟ್ಟು ಹೇಗೆ ಖಾತಾ ಬರುತ್ತೆ, ನಮ್ದೆಲ್ಲ ನಾವು ಎಲ್ಲೆಲ್ಲಿ ಪ್ರಾಜೆಕ್ಟ್ಸ್ ಎಲ್ಲ ಮಾಡಿರ್ತೀವೋ ಅದೆಲ್ಲ ಅಪ್ರೂವ್ಡ್ ಲ್ಯಾಂಡ್ ಆಗಿರುತ್ತೆ, ಹೇಗೆ ಖಾತಾ ಬರುತ್ತೆ. ಹೌದು ಸರ್. ಯಾವಾಗಿಂದ ಇದು ಶುರು ಆಯ್ತು ನಿಮ್ಮ ಕಂಪನಿ? ನಮ್ಮ ಕಂಪನಿ ಸ್ಟಾರ್ಟ್ ಆಗಿ 2014 ಅಲ್ಲಿ ಸ್ಟಾರ್ಟ್ ಆಗಿದೆ. ನಮ್ಮ ಕಂಪನಿ ಹೆಸರು ಬಂದ್ಬಿಟ್ಟು ಮಂಗಲ ಪ್ರಾಪರ್ಟೀಸ್ ಕಂಪನಿ ಬಂದ್ಬಿಟ್ಟು 2014 ಅಲ್ಲೇ ಸ್ಟಾರ್ಟ್ ಆಗಿದೆ. ಅಂಡ್ ನಾವು ತುಂಬಾ ಪ್ರಾಜೆಕ್ಟ್ಸ್ನೆಲ್ಲ ಮಾಡಿದೀವಿ. ಲೈಕ್ ಸಾದಲಿ ಹತ್ರ, ಬಾಗ್ಲೂರ್ ಹತ್ರ, ದೇವನಹಳ್ಳಿ ಸೈಡ್ ನಾವು ತುಂಬಾ ಪ್ರಾಜೆಕ್ಟ್ಸ್ನೆಲ್ಲ ಮಾಡಿದೀವಿ. ಅದರಲ್ಲಿ ಒಂದು ಇದು ಗೋಲ್ಡನ್ ಹಿಲ್ಸ್ ಅಂತ ಹೇಳ್ಬಿಟ್ಟು ಇದೊಂದು ಹೊಸ ಪ್ರಾಜೆಕ್ಟ್ ನ ಮಾಡ್ತಿದೀವಿ ಸರ್ ನಾವು. ಕೇಳಪಟ್ಟಿದ್ದೆ ಬರೀ 150 ರೂಪಾಯಿ ಸ್ಕ್ವೇರ್ ಫೀಟ್ ಎಲ್ಲ ಕೊಟ್ಟಿದ್ದೀರಿ. ಹೌದು ಸರ್, ಹೌದು. ನಾವು 150 ಸ್ಕ್ವೇರ್ ಫೀಟ್ ಕೊಟ್ಟಿದ್ದೀವಿ. ಇವಾಗ ಅದ್ರ ಕಾಸ್ಟ್ ಬಂದ್ಬಿಟ್ಟು ನಿಯರ್ಲಿ 2000 ಹೋಗ್ತಿದೆ. ಸೊ ಈ ಪ್ರಾಜೆಕ್ಟ್ಸ್ ಅಲ್ಲಿ ನಮ್ ಗೋಲ್ಡನ್ ಹಿಲ್ಸ್ ಮಂಗಲ ಪ್ರಾಪರ್ಟೀಸ್ ಪ್ರಾಜೆಕ್ಟ್ಸ್ ಅಲ್ಲಿ ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಲೈಕ್ ಫರ್ದರ್ ಡೇಸ್ ಅಲ್ಲಿ ಬೆಸ್ಟ್ ಫ್ಯೂಚರ್ ಇರುತ್ತೆ. ಅಂಡ್ ಮೋರ್ ನಮ್ದೆಲ್ಲ ಲೀಗಲಿ ಎಲ್ಲ ಪ್ರಾಪರ್ ಆಗಿರುತ್ತೆ. ಆಮೇಲೆ ಬ್ಯಾಂಕ್ ಅಲ್ಲಿ ಇದಕ್ಕೇನಾದ್ರು ಲೋನ್ ಎಲ್ಲಿವರೆಗೆ ಸಿಗುತ್ತೆ? ಹೌದು ಸರ್, ಗೋಲ್ಡನ್ ಹಿಲ್ಸ್ ಪ್ರಾಜೆಕ್ಟ್ ಅಲ್ಲಿ ಬಂದ್ಬಿಟ್ಟು 80 to 90% ಆಲ್ ದಿ ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಇಂದ ಲೋನ್ ಆಗುತ್ತೆ. ಸೊ ನೀವು ಡೌನ್ ಪೇಮೆಂಟ್ ಏನಾದರೂ ಒಂದು 5 to 6 lakhs ಪೇ ಮಾಡಿದ್ರೆ ರಿಮೈನಿಂಗ್ ಎಲ್ಲ ನ್ಯಾಷನಲ್ ಬ್ಯಾಂಕ್ಸ್ ಲೋನ್ ಆಗುತ್ತೆ ಸರ್, 80 to 90% ಎಲ್ಲ. ಮತ್ತೆ ಇನ್ನೇನು ಚಿಂತೆನೇ ಇಲ್ಲ. ಹೌದು ಸರ್. ಅಲ್ವಾ? ಏನೇನು ಸೈಜಸ್ ಇದೆ ಇಲ್ಲಿ ಬಂದ್ಬಿಟ್ಟು 30-40 ಇದೆ, 40-60 ಇದೆ, ಅಂಡ್ ಹಾರ್ಡ್ ಮೆಷರ್ಮೆಂಟ್ ಇದೆ ಸರ್ ಇಲ್ಲಿ. ಹೌದು. ಅಂದ್ರೆ ನಮಗೆ ಬೇಕಾದ ಸೈಜ್ಗಳಲ್ಲಿ ನನಗೊಂದು 5,000 10,000 ಬೇಕಂದ್ರೆ ಸ್ಕ್ವೇರ್ ಫೀಟ್ ಸಿಗುತ್ತಾ ಇಲ್ಲಿ? ಹೌದು ಸರ್, ಸಿಗುತ್ತೆ. ಓಕೆ ಓಕೆ. ಸೊ ಅಂದ್ರೆ ನಮಗೆ ಮತ್ತೆ 30, 40, 40, 60 ಅಂತೂ ಸಿಗುತ್ತೆ. ಸೊ ಮೊದಲೇ ಬಂದವ್ರಿಗೆ ನಿಮ್ಗೊಂದಿಷ್ಟು 10,000 ಸ್ಕ್ವೇರ್ ಫೀಟ್ ಬೇಕಂದ್ರೆ ಸಿಗುತ್ತೆ, 5,000 ಸ್ಕ್ವೇರ್ ಫೀಟ್ ಬೇಕಂದ್ರೆ ಸಿಗುತ್ತೆ. ಗೆಳೆಯರು ನೋಡಿ, ಅದ್ಭುತವಾದ ಅವಕಾಶ. ಕೆಲವೊಬ್ಬರಿಗೆ ಇನ್ವೆಸ್ಟ್ಮೆಂಟಿಗೆ ಹುಡುಕ್ತಾ ಇರ್ತಾರೆ, ಪಕ್ಕಾ ಡಾಕ್ಯುಮೆಂಟ್ ಹುಡುಕ್ತಾ ಇರ್ತೀರಿ. ದೊಡ್ಡ ಇನ್ವೆಸ್ಟ್ಮೆಂಟ್ ಅಂದಾಗ ಏನ್ ಬೇಕು? ಪಕ್ಕಾ ಡಾಕ್ಯುಮೆಂಟ್ ಬೇಕು. ಸೊ ಖಾತಾ
ಯಾರಾದರೂ ಆಮೇಲೆ ಈಗಂತೂ IT-BT ಹುಡುಗರು ಈಗನಿಂದನೇ ಒಂದು ಏಜಿಗೆ ಬಂದಾಗ ನೀವು ಇನ್ವೆಸ್ಟ್ಮೆಂಟ್ ಅಂತ ಶುರು ಮಾಡ್ಕೊಂಡಿರ್ತೀರಿ, ಎಲ್ಲಿ ಹಾಕಬೇಕು ಅಂತ ಗೊತ್ತಾಗಲ್ಲ. ಹಾಗಾಗಿ ಇನ್ನೆಲ್ಲೆಲ್ಲ ಹೋಗಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಫ್ಲಕ್ಚುಯೇಷನ್ ಇದ್ದೇ ಇರ್ತದೆ, ಹೆಚ್ಚಾಗ್ಬೋದು ಕಡಿಮೆ ಆಗ್ಬೋದು ಏನಾಗ್ಬೋದು. ಬಟ್ ಒಂದು ನಮಗೂ ಗೊತ್ತು, ನಿಮ್ಗೆ ಎಲ್ರಿಗೂ ಗೊತ್ತು, ಲ್ಯಾಂಡ್ ಮೇಲೆ ನೀವೇನು ಹಣ ಹೂಡಿಕೆ ಮಾಡ್ತೀರಿ ಅದು ಯಾವತ್ತೂ ಕೂಡ ಬೆಳೀತಾನೆ ಹೋಗುತ್ತೆ ಅನ್ನೋದು ಎಲ್ರಿಗೂ ಗೊತ್ತು. ಹಾಗಾಗಿ ನೀವು ಹುಡುಗರು ಹೆಂಗೆ ಈಗೇನು ಸೇರಿದ್ದೀರಿ ಒಂದು ಕಮಿಟ್ಮೆಂಟ್ ಮಾಡ್ಕೊಂಬಿಡ್ರಿ. ನಿಮಗೊಂದು 4 ವರ್ಷ 5 ವರ್ಷ ಆದಾಗ ಇಂಥವು ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತೆ, ವಾತಾವರಣ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಭಾಳ ಮುಖ್ಯವಾಗಿ ಏನಾದರೂ ನಮ್ಮ ಕಷ್ಟ ಬಂದಾಗ ಸೇಲ್ ಮಾಡ್ಬೇಕಲ್ವಾ. ಆ್ಯಕ್ಚುಲಿ ಡಾಕ್ಯುಮೆಂಟ್ ಅವಾಗ ಹುಡುಕ್ತಾ ಇರ್ತೀವಿ ನಾವು, ಅವ್ರು ಅದನ್ನ ಮಾಡ್ಕೊಂಬ ಅಂತಾರೆ, ಇದನ್ನ ಮಾಡ್ಕೊಂಬಿಡ್ತಾರೆ, ಅಯ್ಯೋ ಇಂಥ ಸೈಟ್ ತೊಗೊಂಬಿಟ್ನ ಅಂತ ಕೊರ್ಗೋರು ಇರ್ತಾರೆ. ನೀವು ಎಂಥ ಸೈಟನ್ನು ತೊಗೋಬೇಕು, ಎಂಥ ಆಸ್ತಿ ಮಾಡ್ಬೇಕು ಯಾವಾಗಲೂ ಅಂತ ಒಂದು ಹೇಳ್ಬಿಡ್ತೀನಿ ಕೇಳಿ. ನೀವು ಮಾರಾಟಕ್ಕಿಟ್ಟು 1 ವಾರದಲ್ಲಿ ಅದು ಸೇಲ್ ಆಗಿಬಿಡ್ಬೇಕು, ಅಷ್ಟು ಡಾಕ್ಯುಮೆಂಟ್ ನಿಮಗೆ ಈಗಲೇ ಇರ್ಬೇಕು ನಿಮ್ಮ ಕೈಗೆ. ಅವಾಗ ಓಡಾಡೋದಲ್ಲ ನಾವು. ಇಂಥ ಸೈಟ್ಗಳು ಯಾಕೆ ಹಾಕಬೇಕು ಅಂತ ಹೇಳಿದರೆ, ಮನುಷ್ಯ ಯಾವಾಗಲೂ ಆಸ್ತಿ ಮಾಡ್ದಂಗೂ ಇರಬೇಕು, ಮತ್ತು ನಮಗೆ ಕಷ್ಟಗಳು ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ಅಲ್ಲ. ಯಾವಾಗ ಬೇಕಾದ್ರೂ ಬರ್ಬೋದ್ರಿ. ಮಕ್ಕಳು ಇನ್ನೆಲ್ಲೋ ವಿದೇಶಕ್ಕೆ ಹೋಗ್ಬೇಕಂತ ಒಂದು ಏನೋ ಬಂದ್ಬಿಡ್ಬೋದು, ಹಾಸ್ಪಿಟ್ಲ್ ಖರ್ಚು ಬಂದ್ಬಿಡ್ಬೋದು, ಏನು ಬರುತ್ತೋ ಹೇಳೋಕ್ಕಾಗಲ್ಲ. ಸೈಟ್ ಸೇಲ್ಗಿಟ್ರೆ ಇಮ್ಮಿಡಿಯೇಟ್ ಅದಕ್ಕೆ ಡಿಮ್ಯಾಂಡ್ ಇದೆ, ಸೇಲ್ ಆಗುತ್ತೆ ಅಂದರೆ ಅದು ಅದ್ಭುತವಾದ ಸೈಟು ಅಂತ ಲೆಕ್ಕ ಹಾಕ್ಕೊಡ್ರಿ. ನಾನು ಚಾಲೆಂಜ್ ಮಾಡ್ತೀನಿ, ಇದು ಏಕಾತ. ಆಮೇಲೆ ಬ್ಯಾಂಕಲ್ಲಿ ನಿಮಗೆ ಲೋನ್ ಸಿಗೋದ್ರಿಂದ 100% ಪಕ್ಕ. ಬರೀ ನನ್ನದೇ ಮಾತು ಕೇಳಬೇಡಿ, ಮೇಡಮ್ ಮಾತು ಕೇಳಬೇಡಿ, ಒಂದು ಲಾಯರ್ ಹತ್ರ ತೊಗೊಂಡೋಗಿ ಡಾಕ್ಯುಮೆಂಟ್ಸ್ ಎಲ್ಲ ಕೊಡ್ತಿರಲ್ಲ. ಹೌದು ಸರ್, ಕೊಡ್ತೀರಿ. ಅದಕ್ಕೇನು ಅಡ್ವಾನ್ಸ್ ಇಂಥದ್ದು ಏನಿಲ್ಲ ನೋಡಿರಿ, ಏನೂ ಇಲ್ಲ. ಒಂದಿಷ್ಟು ಜೆರಾಕ್ಸ್ ಏನು ಮಾಡಿರ್ತಾರ ಅಂಥವು ಏನ ತೊಗೊಂತಿರನ್ನ ಅಲ್ವಾ. ಒಂದಿಟ್ಟು ನೀವು ಕೇಳಿಬಿಡಿ, ಅಣ್ಣ ನಾನು ಜೆರಾಕ್ಸ್ ಕಾಸು ಕೊಟ್ಟುಬಿಡ್ತೀನಿ, ದಯವಿಟ್ಟು ನನಗೆ ಇದನ್ನು ಕೊಟ್ಟುಬಿಡ್ರಿ ಅಂತ. ನೀವು ವ್ಯಾಪಾರ ಆಮೇಲೆ ಮಾಡಿಕೊಡ್ರಿ, ಮೊದಲು ಲೇಔಟಿಗೆ ಬನ್ನಿ, ಸೈಟ್ ನೋಡಿ ಹೇಗಿದೆ ಡೆವಲಪ್ಮೆಂಟು ಅಂತ ಗಮನಿಸಿ. ಯಾಕೆ ಅಂತಂದರೆ ನಾನು ಬರೋ ಮುಂದೆ ಅಂದ್ಕೊಂಡು ಬರ್ತಿದ್ದೆ, ಎಲ್ಲಿದೆಯಪ್ಪ ಇದೇನು ಇಷ್ಟು ದೂರ ಹೋಗ್ಬೇಕಂತ. ಬಟ್ ಇಲ್ಲಿ ಬಂದಮೇಲೆ ನನಗೆ ಅನ್ನಿಸ್ತು, ಆ ಕಂಪೌಂಡ್ ವಾಲ್ ನೋಡಿದಾಗ ಅನಿಸ್ಬಿಡ್ತು ನನಗೆ, ಯಾವ ಮನುಷ್ಯರಿ 10-15 ಅಡಿ ಮೇಲೆ ಇದೆ ಅದು. ಅದಕ್ಕೆ ಮೇಲೆ ಬೇರೆ ಇದನ್ನು ಮಾಡಿದ್ದಾರೆ, ಅಂದರೆ ಸೋಲಾರ್ ಫೆನ್ಸ್ ಮಾಡಿದ್ದಾರೆ. ಹಾಗಾಗಿ ಒಂದು ಒಳ್ಳೆ ಕನಸುಗಾರ ಮಾತ್ರ ಇದನ್ನು ಮಾಡೋದಕ್ಕೆ ಸಾಧ್ಯ. ಹಾಗಾಗಿ ಈ ಲೇಔಟ್ ತುಂಬ ಇಷ್ಟ ಆಯಿತು. ಮತ್ತೆ ಏನಾದ್ರು ಒಂದಿಷ್ಟು ತೋರಿಸ್ಬಿಡೋಣ ಇವರಿಗೆ. ಬನ್ನಿ, ಭಾಳ ಚೆನ್ನಾಗಿದೆ, ಬರ್ರಿ. ನೀವೆಲ್ಲರೂ ಸೈಟ್ ಕಿಟ್ ಮಾಡಿದಿರಿ, ಮತ್ತೆ ಇಲ್ಲೇ ಒಳ್ಳೆ ಅವಕಾಶ ಇದೆ, ತಗೊಂಬಿಡ್ರಲ್ಲ. ಆಯ್ತು ಸರ್, ನೋಡಿ. ಅಯ್ಯೋ ಮಾಡ್ರಿ, ಏನೋ ಕಷ್ಟ ಸುಖ ಏನೋ ಮಾಡಿಬಿಡೋದೆ, ಆಮೇಲೆ ಕತೆ. ಆಯ್ತು ಸರ್, ಮಾಡೋಣ. ಎಲ್ಲಿ ಸಿಕ್ಕಲ್ಲ ಒಳ್ಳೆ ಸೈಟು? ಇಲ್ಲಿ ಬೋರ್ವೆಲ್ ಇದೆ. ಬೋರ್ವೆಲ್ಲ? ನೀರಿಂದ ಕೇಳ್ಬೇಕಂತಿದ್ದೆ. ನೀರು ಏನು ಮಾಡಿದಿರಿ ಸರ್? ನಾವು ಇಲ್ಲಿ ನೀರು ಏನ್ ಮಾಡಿದೀವಿ ಅಂತಂದ್ರೆ ಒಂದು ಬೋರ್ ಹಾಕ್ಬಿಟ್ಟಿದೀವಿ. ಇಲ್ಲಿ ಬೋರ್ ಬಂದ್ಬಿಟ್ಟು 300 ಫೀಟ್ಸ್ಗೆ ನಮಗೆ ನೀರು ಬಂತು. ಬಿಕಾಸ್ 300 ಫೀಟ್ಸ್ಗೆ ಯಾಕಂದ್ರೆ ಸುತ್ತಮುತ್ತ ಬೆಟ್ಟಗಳು ಇರೋದ್ರಿಂದ ಕೂಲ್ ವಾತಾವರಣ ಇದೆ. ಸೊ ನಮಗೆ 300 ಫೀಟ್ಸ್ಗೆ ನೀರು ಸಿಕ್ತು. ಅಂಡ್ ಮೋರ್ ಓವರ್ ಈ ಪ್ರಾಜೆಕ್ಟ್ಗೆ ಯಾವುದೇ ವಾಟರ್ ಸಪ್ಲೈ ಅಂತ ಆತರ ಏನು ಮಾಡೋಂಗಿಲ್ಲ. ಸೊ ನಮ್ಮ ಪ್ರಾಜೆಕ್ಟ್ಗೆ ಒಂದು ಬೋರ್ ಇರ್ಲಿ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಬೋರ್ ಹಾಕ್ಬಿಟ್ಟಿದೀವಿ. ಸಾಕಷ್ಟು ನೀರಿದೆ ಸರ್. ನೀರಿಂದು ಚಿಂತೆ ಇಲ್ಲ, ನೀರಿನ ಚಿಂತೆ ಇಲ್ಲ, ಕರೆಂಟ್ದು ಚಿಂತೆ ಇಲ್ಲ. ನೀವು ಆಮೇಲೆ ಸೈಟ್ ರಿಜಿಸ್ಟ್ರೇಷನ್ ಮಾಡ್ಕೊಂಡ ಮೇಲೆ ₹1 ಖರ್ಚೇ ಇಲ್ಲ ಇಲ್ಲಿ. ಹೌದು ಸರ್, ಹೌದು. ಅದು ಬಹಳ ಇಂಪಾರ್ಟೆಂಟ್. ತಗೊಂಡ್ಬಿಟ್ಟಿರ್ತೀವಿ, ಹಿಡನ್ ಖರ್ಚುಗಳು ಹಂಗೆ ಬರ್ತಾನೆ ಇರ್ತಿಲ್ಲ. ಇಲ್ಲಿ ಯಾವ ತರದ್ದು ಆ ತರದ್ದು ಏನು ಖರ್ಚಿಲ್ಲ, ಒಂದೇ ಸಲ ಬಂದು ಮನೆ ಕಟ್ಟಬಹುದು. ಹೌದು ಸರ್, ಅಲ್ವಾ? ರೆಡಿ ಫಾರ್ ಕನ್ಸ್ಟ್ರಕ್ಷನ್. ಸೂಪರ್. ಓಕೆ. ಸೊ ಇಲ್ಲಿ ಒಂದು ಏನೋ ಗೇಟ್ ಬಂತು ನಿಮ್ದೀಗ. ಹೌದು ಸರ್, ಇಲ್ಲಿ ಗೇಟ್ ಏನಕ್ಕೆ ಕನ್ಸ್ಟ್ರಕ್ಷನ್ ಮಾಡಿದೀವಿ ಅಂತಂದ್ರೆ ಈ ಕಡೆ ಎಲ್ಲ ಕಮರ್ಷಿಯಲ್ ಸೈಟ್ಸ್ ಆಗಿದೆ. ಹೌದು ಸರ್, ಇದೆಲ್ಲ ಕಮರ್ಷಿಯಲ್ ಸೈಟ್ಸ್ ಆಗಿದೆ. ಮುಂದೆ ಬಂದಾಗ ನಮ್ಗೆ ಇಲ್ಲೆಲ್ಲ ಏನೇನ್ ಬೇಕೆಲ್ಲ ಇಲ್ಲೇ ಸಿಗುತ್ತೆ. ಹೌದು ಸರ್. ಓಕೆ. ಸೊ ಇದೆಲ್ಲ ಕಮರ್ಷಿಯಲ್ ಸೈಟ್ಸ್ ಅಂತ ಇದ್ ಮಾಡಿದೀವಿ ಸರ್ ಈ ಕಡೆ. ಸೊ ಈಗ ಇಲ್ಲಿಂದ ಈ ಕಡೆ ಎಲ್ಲ ನಾರ್ಮಲ್ 30-40 ಸೈಟ್ಸ್. ಓಕೆ, ಈ ಏರಿಯಾ. ಹೌದು ಸರ್, ಹೌದು. ಓಕೆ. ಮೇಡಮ್, ಈಗ ಗಮನಿಸ್ತಾ ಇದ್ದೀನಿ ನಾನು, ಇಲ್ಲಿ ಸುತ್ತಲೂ ಕಾಂಪೌಂಡ್ ಇದೆ, ಸೇಫ್ಟಿ ಇದೆ, ಅದ್ರ ಬಗ್ಗೆ ಏನು ತೊಂದರೆ ಏನಿಲ್ಲ. ಸೊ ರೋಡ್ ಅಂತೂ 40 ಅಡಿ ಉದ್ದಕ್ಕೂ ಕಾಣಿಸ್ತಾ ಇದೆ. ಸೊ ಇನ್ನು ಸೈಟ್ಗಳು ಇಲ್ಲಿ ಡಿವೈಡ್ ಆಗಿಲ್ಲ. ನಾನು ಸೈಟು ಇಲ್ಲೇ ಬರುತ್ತೆ ಹೀಗೆ ಅಂತ ನಾನು ಹೇಗೆ ಇಲ್ಲಿ ಇದನ್ನ ಮಾಡೋದು? ಈಗ ಆಲ್ರೆಡಿ ಸೈಟ್ಸ್ ಎಲ್ಲ ಮೆಷರ್ಮೆಂಟ್ ಮಾಡಿಬಿಟ್ಟಿದ್ದೀವಿ. ಫರ್ದರ್ ಡೇಸ್ ಅಲ್ಲಿ ಡೆವಲಪ್ಮೆಂಟ್ ಮಾಡಿಬಿಟ್ಟು ಸೇಮ್ ಬ್ರಿಟಿಷ್ ಫೆನ್ಸಿಂಗ್ ಹೇಗೆ ಹಾಕಿದೀವಿ ಇಲ್ಲೂ ಅದೇ ತರ ಹಾಕ್ಬಿಡ್ತೀವಿ. ನಮಗೆ ತೋರಿಸಿರಲ್ಲ, ಪ್ರತಿ ಸೈಟ್ಗೆ ಆ ತರದ್ದು ಕಾಂಪೌಂಡ್ ಬರುತ್ತೆ, ಸಪ್ರೇಟ್ ಆಗಿರುತ್ತೆ, ಎಂಟ್ರಿ ಇರುತ್ತೆ. ಸೊ ನಿಮ್ ಸೈಟಿಗೆ ನಾವು ಬರಂಗಿಲ್ಲ, ನಮ್ಮ ಸೈಟಿಗೆ ನೀವು ಬರಂಗಿಲ್ಲ. ಸೂಪರ್, ಇಲ್ಲಿ ಕ್ಲಿಯರ್ ಆಗೋಯ್ತು. ಇದು ಗೋಲ್ಡನ್ ಹಿಲ್ಸ್ ಪ್ರಾಜೆಕ್ಟ್ ಅಲ್ಲಿ ನಾವು ಮಿಡಲ್ ಅಲ್ಲಿ ಇದೀವಿ, ಪ್ರಾಜೆಕ್ಟ್ ಮಿಡಲ್ ಅಲ್ಲಿ ಇದೀವಿ. ಸೊ ನೀವು ಬೇಕಿದ್ರೆ ನೋಡಬಹುದು ಹೆಂಗೆ ಇದೆ ನೇಚರ್ ಅಂತ ಹೇಳ್ಬಿಟ್ಟು. ಗ್ರೀನ್ ಗ್ಲಾಸ್ ಹಿಲ್ಸ್ ಅಲ್ಲಿ ಇದೆ. ಅಂಡ್ ಮೋರ್ ಓವರ್ ಇಲ್ಲಿ ಏನಂತಂದ್ರೆ ಈವ್ನಿಂಗ್ ನೋಡ್ತಾರೆ ನಾವು ಒಳ್ಳೆ ರೆಸಾರ್ಟ್ ತರ ಫೀಲ್ ಆಗುತ್ತೆ. ಅಂಡ್ ಸಿ ಎಲ್ಲಾನು ಬೆಟ್ಟಗಳಿದೆ, ಗಿಡಗಳಿದೆ,
ಒಂದು ಬ್ಯೂಟಿಫುಲ್ ನೇಚರಲ್ಲಿ ನಾವು ಇದೀವಿ ಸರ್ ಇವಾಗ. ಭಾಳ ಅದ್ಭುತವಾಗಿದೆ, ಅದರಲ್ಲಿ ಎರಡನೇ ಮಾತಿಲ್ಲ. ಮೋಸ್ಟ್ಲಿ ವೀಕ್ಷಕರೇ, ನಾನು ಇನ್ನೊಂದು 3 ತಿಂಗಳಲ್ಲಿ ಅಥವಾ 4 ತಿಂಗಳಲ್ಲಿ ಇನ್ನೊಂದು ವಿಡಿಯೋ ಇದ್ರ ತರ್ತೀನಿ, ನೀವು ನೋಡ್ರಿ. ಆದರೆ ಅದು ನಿಮ್ಮ ಕಲ್ಪನೆನೇ ಬೇರೆ ಇರುತ್ತೆ. ಇದು ಏನು ಸರ್ ಹಿಂಗಿದ್ರೆ ಅದು ವಾಸ್ತು ಪ್ರಕಾರ ಇದೆ ಅಂತನಾ? ಹೌದು, ನಾರ್ತ್ ಪೋಲ್ ಮತ್ತೆ ಸೌತ್ ಪೋಲ್ ಎಕ್ಸಾಕ್ಟ್ ಇದೆ. ನಾರ್ತ್ ಸೈಟ್ ಮತ್ತೆ ಈಸ್ಟ್ ಸೈಟ್, ಸೌತ್ ಸೈಟ್, ವೆಸ್ಟ್ ಸೈಟ್ ಅಂತ ಯಾವುದು ಅಂತ ಹೇಳೋದಕ್ಕೆ ಕರೆಕ್ಟ್ ಆಗಿ ಏನಪ್ಪ ಪೋಲ್ ಕರೆಕ್ಟ್ ಆಗಿ ಕೂತ್ಕೋಬೇಕು. ಈಗ ಫಾರ್ ಎಕ್ಸಾಂಪಲ್ ರೋಡ್ ಹಿಂಗಿದೆ, ಈ ರೋಡ್ ಏನಪ್ಪ ಹಿಂಗಿದ್ದಿದ್ರೆ ಸೈಟ್ ಏನಪ್ಪ ಅವಾಗ ಯಾವ ಸೈಟ್ ಅಂತ ಕರೆಯೋದು ಇದನ್ನ? ನಾರ್ತ್ ಸೈಟ್ ಅಲ್ಲಲ್ಲ, ನಾರ್ತ್ ಫೇಸಿಂಗ್ ಸೈಟಾ, ಈಸ್ಟ್ ಫೇಸಿಂಗ್ ಸೈಟಾ, ಸೌತ್ ಫೇಸಿಂಗ್ ಸೈಟಾ, ಯಾವ ಸೈಟ್ ಅಂತ ಕರಿತಕ್ಕಂಥದ್ದು ಅದನ್ನೇನಪ್ಪ ಪ್ರಾಪರ್ ಆಗಿ ಏನಪ್ಪ ಅಂದ್ರೆ ಮಾಡಬೇಕು. ಅವಾಗ ಏನಪ್ಪ ಅಂದ್ರೆ ಈ ವಾಸ್ತು ದೋಷಗಳು ಅವು ಇವು ಅಂತೆಲ್ಲ ಬಂದು ನಮ್ಮ ತಲೆ ತಿನ್ಬಿಡ್ತಾರಲ್ಲ, ಮೊದಲೇ ಸಮಸ್ಯೆನ ಬಗೆಹರಿಸ್ಕೊಂಡ್ಬಿಡ್ಬೋದು. ವಾಸ್ತು ಇಲ್ಲಿಂದನೇ ಶುರು ಆಗ್ಬೇಕು, ಲೇಔಟ್ ಇಂದಾನೇ ವಾಸ್ತು ಶುರು ಆಗ್ಬೇಕು. ಸೈಟ್ಗೆ ಏನಪ್ಪ ಅಂದ್ರೆ ವಾಸ್ತು ಇರಬೇಕು, ಅವಾಗ ಏನಪ್ಪ ಅಂದ್ರೆ ಅದನ್ನ ಸರಿಪಡಿಸಕ್ ಆಗತ್ತೆ. ಈ ತರ ಮಾಡ್ಬಿಟ್ಟಾಗ ಇದನ್ನ ಯಾವ ದಿಕ್ಕಿನ ಸೈಟ್ ಅಂತ ಕರೀತಕ್ಕಂಥದ್ದು? ಹೊಸ ವಿಷಯ ಇದು, ಅದ್ಭುತ. ಹಂಗಾಗಿ ಇಲ್ಲಿರೋ ಸೈಟ್ಸ್ ಎಲ್ಲ ವಾಸ್ತು ಪ್ರಕಾರ ಇದಾವೆ, ವಾಸ್ತು ಪ್ರಕಾರ ಇರ್ತಕ್ಕಂಥದ್ದು, ಮೆಜರ್ಮೆಂಟ್ ವಾಸ್ತು ಪ್ರಕಾರ ಇದೆ. ಹೌದು, ಫೇಸಿಂಗ್, ಎಸ್ಪೆಷಲಿ ಫೇಸಿಂಗ್. ಸೂಪರ್ ಸರ್. ಈಗ ನಾವು ಮಲಗಬೇಕಾದ್ರೆ ಸೌತ್ ಫೇಸಿಂಗ್ ಮಲಗಬೇಕು. ಸೈಂಟಿಫಿಕ್ಲಿ ರೀಸನ್ ಏನಪ್ಪ ಕರೆಕ್ಟ್ ಇದೆ. ಸೊ ನಾಳಿನ ದಿವಸ ನಾವು ಸೇಲ್ ಮಾಡ್ಬೇಕಂದ್ರೆ ನಾವು ನಂಬಲ್ಲ ವಾಸ್ತು, ನಾವು ಸೇಲ್ ಮಾಡಬೇಕು, ಅವ್ರು ನಂಬ್ತಾರೆ, ಅವ್ರು ಇಲ್ಲ ಅಂತ ಹೇಳ್ತಾರೆ. ಇದು ಒಂದು ಇರ್ಬೇಕು ನೋಡ್ರಿ. ಹೊಸ ವಿಷಯ ಹೇಳಿದ್ರಿ. ಈ ತರ ವಾಸ್ತು ಪ್ರಕಾರ ಇರಬೇಕು. ಹೌದು, ಅದ್ಭುತ. ಗೆಳೆಯರೇ ನೋಡಿ, ಹೊಸ ಪಾಯಿಂಟ್. ಹಿಂಗೆ ಅದಕ್ಕೆ ಅನುಭವಿಸ್ತಾರೆ ಅಂತ ಹೇಳೋದು. ಯಾವಾಗಲೂ ಈ ಲೇಔಟೇ ವಾಸ್ತು ಪ್ರಕಾರ ಇದೆ ಅಂದ್ರೆ ಲ್ಯಾಂಡೇ ಹೆಚ್ಚು ಕಡಿಮೆ ಇದ್ದು ಬಿಟ್ರೆ ವಾಸ್ತು ಇರೋದೇ ಇಲ್ಲ ಅಂತ ಅರ್ಥ. ಹೌದು ಸರ್. ನೀವು ಎಲ್ಲ ಲೇಔಟ್ಗಳು ನಿಮ್ಮ ಕಂಪನಿ ಹಿಂಗೆ ಮಾಡೋದಾ? ಹೌದು ಸರ್, ಎಲ್ಲಾನು ವಾಸ್ತು ಪ್ರಕಾರ ನೋಡೇ ಚೆಕ್ ಮಾಡೇ ಸರ್ ಮಾಡೋದು. ಬಿಕಾಸ್ ಯಾಕಂತಂದ್ರೆ ಕಸ್ಟಮರ್ಸ್ಗೆ ಫರ್ದರ್ ಡೇಸಲ್ಲಿ ಯಾವುದೇ ತೊಂದರೆ ಆಗಬಾರ್ದು, ಎಲ್ಲ ವಾಸ್ತು ಎಲ್ಲ ನಾವೇ ಕರೆಕ್ಟಾಗಿ ನೋಡಿಬಿಟ್ಟು ಡೆವಲಪ್ಮೆಂಟ್ ಮಾಡಿಬಿಟ್ಟು ಅವ್ರಿಗೆ ಸೇಲ್ ಮಾಡೋದು. ಸೊ ಸೈಟ್ ಹೆಚ್ಚು ಕಡಿಮೆ ಇದ್ರೆ ನಾವು ಸುಮ್ಮನೆ ಆ ಜಾಗ ವೇಸ್ಟ್ ಆಗುತ್ತೆ. ಆ ಕಡೆ ಬಿಡ್ರಿ ಅಂತ ಒಬ್ಬ ಬರ್ತಾನೆ, ಈ ಕಡೆ ಬಿಡ್ರಿ ಅಂತ ಒಬ್ಬ ಬರ್ತಾನೆ, ಬಾಗ್ಲಿ ಈ ಕಡೆ ಇರ್ರಿ ಅಂತ ಒಬ್ಬ ಬರ್ತಾನೆ. ಬ್ಯೂಟಿಫುಲ್ ರೀ. ಅಯ್ಯೋ, ಅದ್ಭುತವಾದ ವಿಷಯ ಹೇಳಿದ್ರಿ. ಥ್ಯಾಂಕ್ ಯು ಗೆಳೆಯರೇ. ನೋಡಿ, ಎಲ್ಲಾರ ಹೋಗ್ಬೇಕಾದಾಗ ನೋಡ್ರಪ್ಪ, ಮೊದಲು ಒಂದು ನಿಮ್ಮ ಕೈಯಲ್ಲಿ ಹಿಡ್ಕೊಂಡೇ ಹೋಗ್ಬಿಡ್ರಿ. ವಾಸ್ತು ಅವ್ರೇನು ಹೇಳೋದೇ ಬೇಕಾಗಿಲ್ಲ, ನೀವೇ ಹಿಡ್ಕೊಂಡ್ಬಿಡ್ರಿ. ಅತ್ಲಾಗ ಹೊಸ ವಿಷಯ ನೋಡು, ಎಲ್ಲೆಲ್ಲೇ ಬಂದು ಏನೇನು ಕಲಿತೀವಿ ನಾವು. ಭಾಳ ಒಳ್ಳೇದು ಹೇಳಿದ್ರಿ ನೀವು. ಬರ್ರಿ. ಓಕೆ, ಮತ್ತೇನು ಈ ಏರಿಯಾದಲ್ಲಿ ಇನ್ನೇನೇನು ಬರುತ್ತೆ ಮೇಡಮ್? ಈ ಏರಿಯಾದಲ್ಲಿ ಬಂದ್ಬಿಟ್ಟು ಅಲ್ಲಿ ಲೈಕ್ ಕೆಫೆಟೇನ್ ಏರಿಯಾ ಬರುತ್ತೆ ಅಂಡ್ ಟಾಯ್ಲೆಟ್ಸ್ ಬರುತ್ತೆ, ವಾಶ್ರೂಮ್ಸ್ ಮೇಲ್ ಅಂಡ್ ಫೀಮೇಲ್ ಎರಡಿಗೂ ಬರುತ್ತೆ. ಹೌದಾ? ಅಲ್ಲ, ಈಗ ಅವ್ರವ್ರ ಮನೆಗೆ ಅವ್ರು ಕಟ್ಕೊಂತಾರೆ, ಮತ್ತೆ ಸಪ್ರೇಟ್ ಆಗಿ ಬರುತ್ತಾ? ಇಲ್ಲ ಸರ್, ಯಾಕಂತಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ನೀವು ಒಂದು ಸೈಟ್ ಪರ್ಚೇಸ್ ಮಾಡಿರ್ತೀರಾ, ನೀವಿಲ್ಲಿ ಕನ್ಸ್ಟ್ರಕ್ಷನ್ ಮಾಡಬೇಕು. ಅವಾಗ ನಿಮ್ಗೆ ವಾಶ್ರೂಮ್ ಆಗ್ಲಿ ಏನಾದ್ರು ಟೀ ಕಾಫಿ ಕುಡಿಬೇಕು, ಎಲ್ಲಿ ಹೋಗ್ತೀರಾ ನೀವು? ಇಮಿಡಿಯೇಟ್ಲಿ ನಿಮ್ ಫ್ರೆಂಡ್ಸ್ ಯಾರೋ ಬರ್ತಾರೆ ನೋಡ್ಬೇಕು, ವಿಸಿಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಸೊ ನಾವೇ ಪ್ರಾಜೆಕ್ಟ್ ಅಲ್ಲಿ ಲೇಔಟ್ ಅಲ್ಲಿ ಒಂದು ಕೆಫೆಟೇನ್ ಏರಿಯಾ ವಾಶ್ರೂಮ್ಸ್ ಇಟ್ಬಿಟ್ರೆ ಆರಾಮ್ಸೆ ಇಲ್ಲಿಂದ ಇಲ್ಲೇ ಹೋಗ್ಬೋದಲ್ಲ ಅಂತ. ಓಕೆ, ಚೆನ್ನಾಗಿದೆ. ಓಕೆ, ಸಾರ್ವಜನಿಕವಾಗಿ ನೀವು ಮಾಡ್ಬಿಟ್ಟಿದ್ದೀರಿ. ಹೌದು ಸರ್. ಓಕೆ, ಅದು ಬಹಳ ಒಳ್ಳೇದು ಬಿಡ್ರಿ. ಕೆಲವೊಂದ್ಸಲ ಮನೆ ಕಟ್ಟಿರ್ತಾರೆ, ಒಳಗ್ ಬಿಟ್ಕೊಳ್ಳೋದು ಇಲ್ಲ ಒಂದೊಂದ್ ಸರಿ. ತುಂಬಾ ಪ್ರಾಜೆಕ್ಟ್ಸ್ ಅಲ್ಲಿ ಇದು ಮಿಸ್ ಮಾಡಿರ್ತಾರೆ. ಬಟ್ ನಾವು ಏನ್ ಮಾಡಿದೀವಿ ಅಂತಂದ್ರೆ ಬಿಫೋರೇ ಕನ್ಸ್ಟ್ರಕ್ಷನ್ ಮಾಡ್ಬಿಟ್ಟಿದೀವಿ. ಒಂದು ಕೆಫೆಟೇನ್ ಏರಿಯಾ ಅಂಡ್ ಟಾಯ್ಲೆಟ್ಸ್ ಫಾರ್ ಬೋತ್ ಮೇಲ್ ಅಂಡ್ ಫೀಮೇಲ್. ಹೌದು ಸರ್. ಹೌದು. ಓಕೆ, ಓಕೆ. ಇಲ್ಲಿ ಯೂಶಲಿ ಟೀ ಕಾಫಿ ಸಿಗುತ್ತೆ. ಅಂಡ್ ಮೋರ್ ಓವರ್ ಏನಾದ್ರು ಕನ್ಸ್ಟ್ರಕ್ಷನ್ ಮಾಡಿದ ತಕ್ಷಣ ಲೈಕ್ ವೀಕೆಂಡ್ಸ್ ಅಲ್ಲಿ ಆಗಿರ್ಲಿ, ನಿಮ್ ಮನೆಗೆ ಫ್ರೆಂಡ್ಸ್ ಬರ್ತಾ ಇರ್ತಾರೆ, ಫ್ಯಾಮಿಲೀಸ್ ಬರ್ತಾ ಇರ್ತಾರೆ, ಆರಾಮ್ಸೆ ಚಿಲ್ ಆಗ್ಬಿಟ್ಟು ಅಲ್ಲಿ ಕಾಫಿ ಟೀ ಕುಡ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ಒಂದು ಪಾಸಿಟಿವ್ ವೈಬ್ಸ್ ಬರುತ್ತಲ್ಲ. ಅಂಡ್ ಮೋರ್ ಓವರ್ ಫುಲ್ ಆಫ್ ನೇಚರ್ ಇದೆ, ಬೆಟ್ಟಗಳಿದೆ, ಹಿಲ್ಸ್ ಎಲ್ಲ ಇದೆ. ಹೌದು ಸರ್, ಇಲ್ಲಿ ಚಿಲ್ಡ್ರನ್ಸ್ ಪಾರ್ಕ್ ಬರುತ್ತೆ ಅಂಡ್ ಒಂದು ಸ್ವಿಮ್ಮಿಂಗ್ ಪೂಲ್ ಬರುತ್ತೆ. ಅಂಡ್ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಕೂಡ ಏನಾಗಿರುತ್ತೆ ಅಂತಂದ್ರೆ ನಿಮ್ಗೆ ಡೌಟ್ ಇರ್ಬೋದು, ಲೈಕ್ ಚಿಲ್ಡ್ರನ್ಸ್ ಹೋಗ್ತಾರೆ, ಮಕ್ಳು ಹೋಗ್ತಾರೆ, ಹೆಂಗೆ ಸ್ವಿಮ್ಮಿಂಗ್ ಪೂಲ್ ಇನ್ ಕೇಸ್ ಏನಾದ್ರೂ ಆಯ್ತು ಹೆಂಗೆ ಅಂತ ಹೇಳ್ಬಿಟ್ಟು ನಾವು ಸ್ವಿಮ್ಮಿಂಗ್ ಪೂಲ್ ಕೂಡ ಸೇಮ್ ಫೆನ್ಸಿಂಗ್ ಮಾಡ್ಬಿಟ್ಟಿರ್ತೀವಿ. ಫೆನ್ಸಿಂಗ್ ಮಾಡ್ಬಿಟ್ಟು ಅಲ್ಲಿ ಒಂದು ಸೆಕ್ಯೂರಿಟಿನ ಇಟ್ಬಿಡ್ತೀವಿ. ಇನ್ ಕೇಸ್ ಏನಾದ್ರೂ ಚಿಕ್ಕ ಮಕ್ಳು ಹೋಗ್ಬೇಕು ಅಂತಂದ್ರೆ ಅವ್ರ ಜೊತೆ ಅವ್ರ ಪೇರೆಂಟ್ಸ್ ಹೋಗ್ಬೇಕು. ಅಂಡ್ ಮೋರ್ ಓವರ್ ಏನಂತಂದ್ರೆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಹೋಗ್ಬೇಕು ಅಂತಂದ್ರೆ ಸೆಕ್ಯೂರಿಟಿ ಹತ್ರ ಒಂದು ಎಂಟ್ರೆನ್ಸ್ ಬುಕ್ ಇರುತ್ತೆ, ಆ ಬುಕ್ ಅಲ್ಲಿ ಎಂಟ್ರಿ ಮಾಡಿ ಹೋಗ್ಬೇಕು. ಹೌದು, ಇದು ಬಂದ್ಬಿಟ್ಟು ಸೋಲಾರ್ ಪವರ್ ಆಗಿರುತ್ತೆ. ಸೊ ಇನ್ ಕೇಸ್ ಏನಾದ್ರೂ ಲೈಕ್ ಔಟ್ಸೈಡ್ ಪೀಪಲ್ಸ್ ಏನಾದ್ರೂ ಹೊಳಗಡೆಗೆ ಜಂಪ್ ಮಾಡಬೇಕು, ಇನ್ ಕೇಸ್ ಬರಬೇಕು ಅಂತಂದ್ರೆ ಈ ಸೋಲಾರ್ ಸೆನ್ಸರ್ ಆಗುತ್ತೆ. ಹೆಂಗೆ ಶಾಕ್ ಹೊಡಿಯುತ್ತಲ್ವಾ ಸರ್? ಅಯ್ಯೋ, ಈಗ ಮಾಡ್ತಾ ಇದಾರಲ್ಲ. ಹೌದು ಸರ್. ಹೌದು. ಸೌಂಡ್. ಹೌದು ಸರ್. ಹೌದು. ಕಡೆಯಿಂದ ಯಾರು ಸ್ವಲ್ಪ ಟಚ್ ಆದ್ರೂ ಸಾಕು. ಹೌದು ಸರ್.
ಓ ಅದಕ್ಕೆ ಹಿಂಗೆ ಸುತ್ತಲೂ ಮಾಡಿದ್ದೀರಿ. ಹೌದು ಸರ್, ಸೋಲಾರ್ ಫೆನ್ಸಿಂಗ್ ಆಲ್ ದಿ ಪ್ರಾಜೆಕ್ಟ್ಸ್. ಮಸ್ತಾಗಿದೆ ಇದು. ಹೌದು ಸರ್. ಓಕೆ ಹಾಂ. ಸೊ ನಿಮಗೆ ಕಾಂಪೌಂಡ್ ಹಿಂಗೆ ಟಚ್ ಮಾಡಿದರೆ ಸಾಕು ಸೈರನ್ ಸೌಂಡ್ ಆಗುತ್ತೆ ಇಲ್ಲಿ. ಹೌದು ಸರ್. ಶಾಕು ಹೊಡಿಯುತ್ತೆ. ಹಾಂ ಹೌದು ಶಾಕು ಹೊಡಿಯುತ್ತಾ? ಹೌದು ಸರ್. ಏಯಪ್ಪ, ಡೇಂಜರು ಮತ್ತು ಸೇಫ್ಟಿ. ಹೌದು ಸರ್, ಸೇಫ್ಟಿ ಸೆಕ್ಯೂರಿಟಿ ಎರಡು. ಓಕೆ ಹಾಂ ಹಾಂ. ಏನು ಕಾಂಪೌಂಡ್ಗೆ ಇದಕ್ಕೆ ಬಾಯಿ ಖರ್ಚು ಮಾಡಿಬಿಟ್ರಲ್ರಿ ನೀವು? ಹೌದು ಸರ್. ಹಾಂ ಹೌದು ಸರ್. ಏನು ಒಂದು ಅಂದಾಜು ಲೆಕ್ಕಾಚಾರ ಇದೆಯಾ ಏನಾದರೂ? ಎಲ್ಲ ನಿಮ್ಮ ಸಾಹೇಬ್ರಿಗೆ ಗೊತ್ತು ಅಂತೀರಾ? ಭಾರಿ ಖರ್ಚು ಮಾಡಿಬಿಡ್ರಿ ಬಿಡಪ್ಪ. ಹಾಂ ಈ ರೊಕ್ಕ ಕೊಡೋಕೆ ಅಡ್ಡಿ ಇಲ್ಲ ಇಲ್ಲಿ, ಯಾಕಂದ್ರೆ ನಮ್ಗೇನು ಖರ್ಚೇ ಇಲ್ವಲ್ಲ, ಸೇಫ್ಟಿ ಭಾಳ ಮುಖ್ಯ. ಹಾಂ ನೆಕ್ಸ್ಟ್ ಇದು ಸೋಲಾರ್ ಸ್ಟ್ರೀಟ್ ಲೈಟ್ಸು. ಆಲ್ರೆಡಿ ನಾವು ಎಂಟ್ರೆನ್ಸ್ ಅಲ್ಲಿ ಒಂದು ಸ್ಟ್ರೀಟ್ ಲೈನ್ ಹಾಕಿದೀವಿ. ಇದು ಏನಂತಂದ್ರೆ ಈವ್ನಿಂಗ್ 6 ಆಗೋಸ್ಟ್ಗೆ ಆನ್ ಆಗುತ್ತೆ ಅಂಡ್ ಮಾರ್ನಿಂಗ್ ಆಗೋಸ್ಟ್ಗೆ ಆಫ್ ಆಗುತ್ತೆ. ಅಂಡ್ ಮೋರ್ ಓವರ್ ಏನಂತಂದ್ರೆ ಇಲ್ಲಿ ಯಾವುದೇ ಕರೆಂಟ್ ಚಾರ್ಜಸ್ನೆಲ್ಲ ಚಾರ್ಜ್ ಮಾಡಲ್ಲ ಇದು, ಬಿಕಾಸ್ ಸೋಲಾರ್ ಅಲ್ವಾ ಇದು. ಆಟೋಮೆಟಿಕ್ಲಿ ನಮ್ಗೆ ಆಲ್ರೆಡಿ ಅಲ್ಲಿ ಫಿಕ್ಸ್ ಮಾಡಿದೀವಿ. ಸೇಮ್ ಹ್ಯಾಸ್ ಇಟ್ ಇಸ್ ಎಲೆಕ್ಟ್ರಿಸಿಟಿ ಪಾಸ್ ಆಗ್ತಾ ಇರುತ್ತೆ ಇಲ್ಲಿ. ಓ ಇಡೀ ಲೇಔಟ್ ಅಲ್ಲಿ ಸೋಲಾರ್ ಲೈಟ್ ಬರುತ್ತೆ. ಹೌದು ಸರ್. ಕರೆಂಟ್ ಯಾವತ್ತೂ ಹೋಗಾಗಿಲ್ಲ, ಕರೆಂಟ್ ಬಿಲ್ ಇಲ್ಲ. ಹೌದು ಸರ್. ಕೆಲವೊಂದು ಲೇಔಟ್ ನೋಡ್ಬಿಟ್ಟಿದೀವಿ, ಯಾರ್ಯಾರ್ದೋ ಕರೆಂಟ್ ಬಿಲ್ ಕಟ್ಟಿಲ್ಲ ಅಂತ ಲೇಔಟ್ಗೆ ಕರೆಂಟ್ ಇರಲ್ಲ. ಹೌದು ಸರ್. ಸೊ ಇಲ್ಲಿ ಆ ಸಮಸ್ಯೆ ಇಲ್ಲ. ಸಮಸ್ಯೆ ಇಲ್ಲ ಸರ್ ಇಲ್ಲಿ. ಓಕೆ, ಭಾಳ ಅದ್ಭುತವಾದ ಐಡಿಯಪ್ಪ. ಹಾಂ ಇವು ಹೊಸ ಲೇಔಟ್ ಮಾಡೋರು ಕಲೀರಪ್ಪ. ಇವು ಏನೇನೋ ಇದು ನೋಡ್ರಿ ಇಲ್ಲಿ ಕತೆ. ಹಾಂ ಅದಕ್ಕೆ ಹೇಳೋದು, ಭಯಂಕರ ಕಂಪನಿಯವ್ರು ಅಂದ್ರೆ ಹಿಂಗೆ ಮಾಡ್ತೀರಿ ನೀವು, ಮಸ್ತಾಗಿರುತ್ತೆ. ಹಾಂ ಮೇಡಮ್ ಈಗೇನು ತೋರಿಸ್ತೀರಿ? ಇದು ಬಂದ್ಬಿಟ್ಟು ನಮ್ಮದು ಗೋಲ್ಡನ್ ಹಿಲ್ಸ್ ಪ್ರಾಜೆಕ್ಟ್ ಸೈಟ್ ಆಫೀಸ್ ಆಗಿರುತ್ತೆ. ಇಲ್ಲಿ ಲೈಕ್ ನೀವೇನಾದರೂ ಪ್ರಾಜೆಕ್ಟ್ ವಿಸಿಟ್ ಆಗಬೇಕು ಅಂತಂದರೆ ಆಲ್ಮೋಸ್ಟ್ ಇವಾಗ ಯಾರು ಕಂಪ್ನೀಸ್ಗೆ ಹೋಗಲ್ಲ, ಸೈಟ್ ಆಫೀಸಲ್ಲೇ ಆಫೀಸ್ ಮಾಡ್ಕೊಂಡಿರ್ತಾರೆ, ಡೈರೆಕ್ಟಾಗಿ ಇಲ್ಲೇ ಬಂದು ಮೀಟ್ ಆಗ್ಬೋದು. ಇಲ್ಲಿ ನಮ್ಮ ಮ್ಯಾನೇಜರ್ಸ್ ಎಲ್ಲ ಇರ್ತಾರೆ. ಆ್ಯಂಡ್ ಮೋರ್ ಓವರ್ ನಿಮಗೆ ಲೀಗಲ್ ಡಾಕ್ಯುಮೆಂಟ್ಸ್ ಏನೇ ಬೇಕಂದ್ರೂ ಸೈಟ್ ಆಫೀಸಲ್ಲೇ ಇರುತ್ತೆ, ಬಂದು ವಿಸಿಟ್ ಮಾಡಿ. ಓಕೆ, ಇಲ್ಲೇ ಆಫೀಸ್ ಮಾಡ್ಬಿಟ್ಟು? ಹೌದು ಸರ್, ಇಲ್ಲೇ ಆಫೀಸ್ ಮಾಡಿ. ಅದ್ಭುತವಾಗಿದೆ ಆಫೀಸ್. ಆಮೇಲೆ ಎಲ್ಲ ಡಾಕ್ಯುಮೆಂಟು ಸಿಗುತ್ತೆ ಇಲ್ಲಿ? ಹೌದು ಸರ್, ಹೌದು. ನಮ್ಮ ಮ್ಯಾನೇಜರ್ ಸ್ಟಾಫ್ ಎಲ್ಲ ಇರ್ತಾರೆ ಇಲ್ಲಿ, ಬಂದು ವಿಸಿಟ್ ಮಾಡಿ ಮಾತಾಡಿ ಲೀಗಲ್ ಡಾಕ್ಯುಮೆಂಟ್ಸ್ ಏನೇ ಬೇಕಿದ್ರು ಇಲ್ಲೇ ಇರುತ್ತೆ. ಬನ್ನಿ ಸರ್. ಓಕೆ, ಇದೊಂದು ಆಫೀಸು? ಹೌದು ಸರ್. ಓಕೆ. ಈಗ ಸರ್ ಸಿಗ್ತಾರಾ ಇಲ್ಲಿ ಮಾತಾಡೋದಕ್ಕೆ? ಹೌದು ಸರ್, ಸಿಗ್ತಾರೆ ಸರ್. ಹೌದು, 24 ಅವರ್ಸ್ ಇಲ್ಲೇ ಇರ್ತಾರೆ, ಸೈಟ್ ಆಫೀಸಲ್ಲೇ ಇರ್ತಾರೆ. ಅಂಡ್ ಮೋರ್ ಓವರ್ ಅಲ್ಲಿ ಮನೆ ಕನ್ಸ್ಟ್ರಕ್ಷನ್ ಮಾಡ್ಕೊಂಡ್ಬಿಟ್ಟಿದೀವಿ ಸೈಟ್ ಆಫೀಸಲ್ಲೇ, ಅಲ್ಲೇ ಸ್ಟೇ ಮಾಡ್ತಾರೆ, ಇಲ್ಲಿ ಇರ್ತಾರೆ, ಸೆಕ್ಯೂರಿಟೀಸ್ ಇರ್ತಾರೆ, ಮ್ಯಾನೇಜಿಂಗ್ ಸ್ಟಾಫ್ ಇರ್ತಾರೆ, ಈವನ್ ಸ್ಯಾಟರ್ಡೆ ಸಂಡೇನೂ ಇರ್ತಾರೆ ಸರ್. ಯಾವಾಗ ಬೇಕಾದ್ರೂ ಬಂದು ವಿಸಿಟ್ ಮಾಡಿ ಪ್ರಾಜೆಕ್ಟ್ನೆಲ್ಲ ನೋಡಿ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಇಲ್ಲೇ ಬಂದು ಮಾತಾಡ್ಬೋದು. ಈ ಟೈಮಿಂಗ್ ಏನು ಆಫೀಸ್? ಮಾರ್ನಿಂಗ್ 9 ಇಂದ ನೈಟ್ 8 ವರೆಗೂ ಇರ್ತೀವಿ ಸರ್. 8 ಗಂಟೆವರೆಗೆ ಇರ್ತೀವಿ. ಹೌದು ಹೌದು. ಓಕೆ, ಡಾಕ್ಯುಮೆಂಟ್ಗಳು ಎಲ್ಲ ಇಲ್ಲೇ ಇರುತ್ತೆ ಸರ್, ಎಲ್ಲ ಇಲ್ಲೇ ಇರುತ್ತೆ. ಬನ್ನಿ ವಿಸಿಟ್ ಮಾಡಿ ನಮ್ಮ ಪ್ರಾಜೆಕ್ಟ್ಗೆ, ನಿಮಗೂ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅಂಡ್ ಮೋರ್ ಓವರ್ ನೀವು ಕ್ಯಾಮ್ರಾದಲ್ಲಿ ನೋಡೋಕ್ಕಿಂತ ಬಂದು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ನಿಮಗೂ ಫೀಲ್ ಆಗುತ್ತೆ, ಲೈಕ್ ರಿಯಲ್ ಎಕ್ಸ್ಪೀರಿಯನ್ಸ್ನ ಫೀಲ್ ಮಾಡ್ಬೋದು. ಇಲ್ಲಿ ಮ್ಯಾನೇಜಿಂಗ್ ಸ್ಟಾಫ್ ಎಲ್ಲ ಇರ್ತಾರೆ, ನಾವೆಲ್ಲ ಇರ್ತೀವಿ, ಬನ್ನಿ ವಿಸಿಟ್ ಮಾಡಿ. ಓಕೆ. ಹೌದು ಸರ್. ಮತ್ತೆ ಇದು ಬಿಟ್ಟರೆ ಬೇರೆ ಎಲ್ಲಾದರೂ ಆಫೀಸ್ ಇದೆಯಾ ನಿಮ್ಮದು? ಹೌದು ಸರ್, ಹೌದು ಇದೆ. ಎಲ್ಲಿ? ನಮ್ದು ಮೈನ್ ಆಫೀಸ್ ಬಂದ್ಬಿಟ್ಟು ಬ್ಯಾಂಗ್ಳೂರಲ್ಲಿದೆ, ಬ್ಯಾಂಗ್ಳೂರ್ ಹೇಳಂಕ ನ್ಯೂ ಟೌನ್ ಅಲ್ಲಿ ಅಪೋಸಿಟ್ ಟು ಶೇಷಾದ್ರಿಪುರಂ ಫಸ್ಟ್ ಗ್ರೇಡ್ ಕಾಲೇಜ್, ಅಲ್ಲಿ ಮೈನ್ ಆಫೀಸ್ ಇದೆ. ಬಟ್ ಯೂಶಲಿ ಇವಾಗ ಯಾವ ಕಸ್ಟಮರ್ಸ್ ಯಾವುದೇ ಕ್ಲೈಂಟ್ಸ್ ಮೈನ್ ಆಫೀಸ್ಗೆ ಯಾರು ಬರಲ್ಲ, ಎಲ್ಲರೂ ಸೈಟ್ ಆಫೀಸ್ ಹತ್ರ ಬರ್ತಾರೆ, ಸೈಟ್ ವಿಸಿಟ್ ಮಾಡ್ತಾರೆ, ಪ್ರಾಜೆಕ್ಟ್ನ ನೋಡ್ತಾರೆ, ಲೇಔಟ್ನ ನೋಡ್ತಾರೆ, ಇಲ್ಲೇ ಮಾತಾಡ್ಬಿಟ್ಟು ಹಿಂಗಿಂದ ಹಿಂಗೆ ಹೋಗ್ತಾರೆ. ಈ ಬಿಸಿ ಶೆಡ್ಯೂಲ್ಸ್ ಇಂದ ಯಾವ ಕಸ್ಟಮರು ಮೈನ್ ಆಫೀಸ್ಗೆ ಯಾರು ಬರಲ್ಲ ಸರ್. ಗೆಳೆಯರೇ, ಹೆಚ್ಚಿನ ಮಾಹಿತಿ ಬೇಕಂದ್ರೆ ಮಂಗಳ ಪ್ರಾಪರ್ಟೀಸ್ ಅಂತ ನೀವು ಯೂಟ್ಯೂಬ್ ಸರ್ಚ್ ಮಾಡಿದ್ರೆ ಸುಮಾರು ವಿಡಿಯೋಗಳು ನಿಮಗೆ ಸಿಗುತ್ತೆ. ರೆಡಿ ಆಗಿರಿ, ಬ್ಯೂಟಿಫುಲ್ ಆಗಿ ನೈಟು ನಿಮ್ಮ ಲೇಔಟು, ನಿಮ್ಮ ಕನಸಿನ ನಿವೇಶನ ಮತ್ತು ಮನೆಯ ಹೇಗಿರುತ್ತೆ ಅಂತ ತೋರಿಸ್ತೀನಿ ಅಲ್ವಾ? ತೋರಿಸೋಣ ಅದನ್ನ, ಮಸ್ತಾಗಿರುತ್ತೆ. ಬನ್ನಿ. ಮೇಡಮ್, ಬೆಳಕಿನಲ್ಲಿ ಈ ಲೇಔಟ್ ನೋಡೋದೇ ಬಹಳ ಅದ್ಭುತ. ಹೌದು ಸರ್. ದಿವಸ ಬೆಳಕಿನ ಹಬ್ಬ ದೀಪಾವಳಿ ಅಂತ ಹೇಳ್ಬೋದು ಇಲ್ಲಿ. ಹೌದು ಸರ್, ಹೌದು. ಓಕೆ. ನೀವು ಪ್ರೀವಿಯಸ್ಲಿ ನೋಡಿದ್ರಿ, ಲೈಕ್ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ನೋಡಿರ್ತೀರಾ ಎಂಟ್ರೆನ್ಸ್ ಆರ್ಚ್ ಹೇಗಿತ್ತು ಅಂತ. ಬಟ್ ಇವಾಗ ನಿಮಗೆ ಫೀಲ್ ಆಗುತ್ತೆ ಲೈಟಿಂಗ್ಸ್ ಎಲ್ಲ ನೋಡಿ, ಎಂಟ್ರೆನ್ಸ್ ಆರ್ಚ್ ಎಲ್ಲ ಹೇಗೆ ಕಲರ್ಫುಲ್ ಆಗಿದೆ ಅಂತ ಹೇಳ್ಬಿಟ್ಟು. ಆಮೇಲೆ ಈ ರೋಡ್ ಬಗ್ಗೆ ಹೇಳ್ತಿದ್ರಿ, ಎಷ್ಟು? ಇದು ಬಂದ್ಬಿಟ್ಟು 60 ಫೀಟ್ ಗೌರ್ಮೆಂಟ್ ರೋಡ್ ಆಗಿರುತ್ತೆ. ಅಂಡ್ ನಮ್ಮ ಪ್ರಾಜೆಕ್ಟ್ ಪಕ್ಕದಲ್ಲೇ 2 ಹಾಸ್ಪಿಟಲ್ ಇದೆ. ಒಂದು ಹಾಸ್ಪಿಟಲ್ ಬಂದ್ಬಿಟ್ಟು 2 acres ಇದೆ, ಅಂಡ್ ಇನ್ನೊಂದು ಹಾಸ್ಪಿಟಲ್ ಬಂದ್ಬಿಟ್ಟು 3 acres ಇದೆ.
ಅಂದ್ರೆ ಪಕ್ಕದಲ್ಲೇ ಹಾಸ್ಪಿಟಲ್ ಇದೆ ಸರ್. ಹೌದು, ಹಾಸ್ಪಿಟಲ್ಸ್ ಇದೆ, ಸ್ಕೂಲ್ ಇದೆ, ಕಾಲೇಜಸ್ ಇದೆ. ಓಕೆ ಮೇಡಮ್, ಭಾಳ ಎಲ್ಲ ಅದ್ಭುತವಾಗಿ ತಿಳಿಸ್ಕೊಟ್ರಿ. ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಬಟ್ ಇನ್ನೊಂದನ್ನು ವೀಕ್ಷಕರಿಗೆ ತಿಳಿಸ್ಬಿಡೋಣ ಫೈನಲ್ ಆಗಿ, ಇದರ ರೇಟ್ ಏನು ಕೋಟ್ ಮಾಡ್ತಾ ಇದ್ದಾರೆ? ಇಲ್ಲಿ ಬಂದ್ಬಿಟ್ಟು 1 ಸ್ಕ್ವೇರ್ ಫೀಟ್ ಬಂದ್ಬಿಟ್ಟು 3000 ಇದೆ. ಅಂಡ್ ಮೋರ್ ಓವರ್ ಏನಂತಂದ್ರೆ ಇಲ್ಲಿ 300 rupees ಕಾರ್ಪಸ್ ಫಂಡ್ ಅಂತ ಹೇಳ್ಬಿಟ್ಟು ಚಾರ್ಜ್ ಮಾಡ್ತೀವಿ ಸರ್. ಯಾವ್ದು ಇದು ಕಾರ್ಪಸ್ ಫಂಡ್ ಬಂದ್ಬಿಟ್ಟು ಲೈಕ್ ಮೇಂಟೆನೆನ್ಸ್ ಚಾರ್ಜಸ್ ತರ ಇರುತ್ತೆ. ಟೋಟಲಿ 3,60,000 ಅದು ಅಸೋಸಿಯೇಷನ್ಗೆ ಹೋಗುತ್ತೆ. ಅದೇನಂತಂದ್ರೆ ಒಂಥರ ಸೇಫರ್ ಸೈಡ್ ಫರ್ದರ್ ಡೇಸ್ ಅಲ್ಲಿ ಪ್ರಾಜೆಕ್ಟ್ ಏನಾದ್ರು ಮೇಂಟೆನೆನ್ಸ್ ಮಾಡಬೇಕು ಅಂತಂದ್ರೆ ಕಾರ್ಪಸ್ ಫಂಡ್ ಇಂದ ಮಾಡ್ತಾರೆ ಸರ್. ಅಂದ್ರೆ ಇಲ್ಲಿ ಸೆಕ್ಯೂರಿಟಿ ಇಡೋದು, ಗಾರ್ಡನ್ ಮೇಂಟೆನೆನ್ಸ್ ಮಾಡೋದು, ಅಂಡ್ ಗಿಡಗಳಿಗೆಲ್ಲ ನೀರು ಇಡೋದು, ಪ್ರತಿಯೊಂದು ಕಾರ್ಪಸ್ ಫಂಡ್ ಇಂದಾನೆ ಇದು ಮಾಡ್ತೀವಿ ಸರ್. ಅಂದ್ರೆ ಪ್ರಾಜೆಕ್ಟ್ ಮುಗಿಸಿ ನಾವು ಹೋದ ತಕ್ಷಣ ಇದು ಮೇಂಟೆನೆನ್ಸ್ ಕಂಟಿನ್ಯೂ ಆಗಲಿ ಅಂತ ಉದ್ದೇಶಕ್ಕೆ ನಾವು ಕಾರ್ಪಸ್ ಫಂಡ್ ಅಂತ ಹೇಳ್ಬಿಟ್ಟು ಇಡ್ತೀವಿ ಸರ್. ಓಕೆ ಓಕೆ ಓಕೆ. 3,000 rupees ಫರ್ ಸ್ಕ್ವೇರ್ ಫೀಟ್. ಹೌದು ಸರ್, 3,000 rupees ಪರ್ ಸ್ಕ್ವೇರ್ ಫೀಟ್ ಪ್ರೀ ಲಾಂಚ್. ಹಂಗಾದ್ರೆ ಇದು ಆದ್ಮೇಲೆ ಇನ್ನು ಮತ್ತೆ ಜಾಸ್ತಿ ಆಗೋ ಚಾನ್ಸಸ್ ಇದೆಯಾ ಇದು? ಹೌದು ಸರ್, ಹೌದು. ಓಕೆ ಓಕೆ. ಈಗ ಮೊದಲು ಬಂದವರಿಗೆ ಮಾತ್ರ ಪರ್ ಸ್ಕ್ವೇರ್ ಫೀಟ್ 3,000 ಮಾಡ್ತೀವಿ ಸರ್. ಓಕೆ. ಹೌದು ಸಿಸ್ಟರ್, ಇಷ್ಟೊತ್ತು ತುಂಬ ಚೆನ್ನಾಗಿ ಎಲ್ಲವನ್ನು ಡೌಟ್ ಬರಲಾರ್ದ ಹಾಗೆ ವಿವರಣೆ ಕೊಟ್ಟಿದ್ದಾರೆ. ನನಗೆ ಭಾಳ ಖುಷಿಯಾಗಿದ್ದು ಏನು ಗೆಳೆಯರೆ ಅಂತ ಹೇಳಿದ್ರೆ, ಒಂದು ಇನ್ವೆಸ್ಟ್ಮೆಂಟು ನಿಮ್ಮದು ಪ್ರಾಪರ್ ಆಗಿರಲೇಬೇಕು. ಯಾಕಂದರೆ ನಮಗೆ ಸೈಟ್ ತಗೋ ಒಳಗಡೆ ಹೆಚ್ಚು ಕಡಿಮೆ ಏಜ್ ಆಗೇ ಹೋಗಿರುತ್ತೆ ಅಂಥ ಪರಿಸ್ಥಿತಿ. ಮುಂದೆ ನಾವು ಗಿಫ್ಟ್ ಮಾಡಬೇಕಾಗಿರೋದು ನಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ. ಹಾಗಾಗಿ 3-4 ತಲೆಮಾರುಗಳನ್ನ ನಾವು ಯೋಚನೆ ಮಾಡಿ ಒಂದು ಆಸ್ತಿ ತಗೋಬೇಕಾಗುತ್ತೆ. ಹಾಗಾಗಿ ಈ ಲೇಔಟ್ ದಾಖಲೆಗಳು ನನಗೆ ತುಂಬ ಇಷ್ಟ ಆಗಿದೆ ಮತ್ತು ಲೇಔಟ್ ಮಾಡಿದ ರೀತಿ ತುಂಬ ಚೆನ್ನಾಗಿದೆ. ಮೊದಲು ಒಂದು ಸಲ ವಿಸಿಟ್ ಮಾಡಿ, ನೀವು ಉಳಿದಿದ್ದನ್ನು ಬಿಟ್ಟು ಹಾಕಿ ನೋಡ್ಕೊಂಡು ಬನ್ನಿ, ಎನ್ಕ್ವೈರಿ ಮಾಡಿ, ಆಮೇಲೆ ಡಾಕ್ಯುಮೆಂಟ್ಸನ್ನು ನೀವು ಚೆಕ್ ಮಾಡಿಸಿ, ಎಲ್ಲ ಸಮಾಧಾನ ಆದಮೇಲೆ ತಗೊಳ್ಳಿ. ಆಮೇಲೆ ಇಲ್ಲಿ ಯಾವುದೇ ಫೀಸು ಶುಲ್ಕ ಇಲ್ಲವೇ ಇಲ್ಲ. ಆರಾಮಾಗಿ ಟೈಪಿಂಗಿಗೆ ಆಗೋ ದುಡ್ಡು ಕೊಟ್ಟನ್ನು ತೊಗೊಂಡು ಹೋಗ್ರಿ ಅಂತ ಹೇಳಿದ್ದಾರೆ. ಕಾರಣ ಏನು ಅಂತ ಹೇಳಿದರೆ, ನಾವು ಎಲ್ಲ ಕ್ಲಿಯರ್ ಆಗಿದ್ದೀವಿ, ನಮ್ಮ ಡಾಕ್ಯುಮೆಂಟ್ ತೋರ್ಸೋಕ್ಕೆ ಯಾಕ್ರಿ ಭಯ ಅನ್ನೋದು ಕಂಪನಿಯ ವಿಚಾರ. ಹಾಗಾಗಿ ಇಲ್ಲಿ ಯಾವುದನ್ನು ನೀವು ಹಿಂಜರಿಕೆ ಇಲ್ಲ, ಡಾಕ್ಯುಮೆಂಟ್ ಪಕ್ಕಾ ಇದೆ, ತಗೊಳ್ಳಿ. ಈಗ ಬಂದವರಿಗೆ ಮಾತ್ರ ಈ ಅವಕಾಶ. 5 ಎಕರೆ ಮಾತ್ರ ಲಾಂಚ್ ಮಾಡಿದ್ದಾರೆ, ಇನ್ನೂ 25 ಎಕರೆ ಆಗೋದಿದೆ, ನೆಕ್ಸ್ಟ್ ಮಾಡ್ತಾರೆ. ಬಟ್ ಅವಾಗ ಬಂದರೆ ನಿಮಗೆ 5,500-6 ಸಾವಿರ ರೂಪಾಯಿ ಆದರೂ ಚಿಂತೆ ಇಲ್ಲ. ಹಾಗಾಗಿ ಮೊದಲು ಲಾಂಚಿಂಗ್ ಅಂತ ಇಲ್ಲಿ ಕೊಡ್ತಾ ಇರೋದ್ರಿಂದ ನಾನು ನಿಮಗೆ ಇದನ್ನು ಹೇಳ್ತಾ ಇರೋದು ಸದಾವಕಾಶ. ಆಮೇಲೆ ಬ್ಯಾಂಕಲ್ಲಿ 90% ಲೋನ್ ಆಗುತ್ತೆ ಅಂತ ಹೇಳಿದ್ದಾರೆ, ಅದನ್ನು ಉಪಯೋಗ ಮಾಡಿಕೊಳ್ಳಿ. ಆಮೇಲೆ ಒಂದು ಕ್ಲಿಯರಾಗಿ ಹೇಳಿದ್ದಾರೆ, ಸುಮ್ಮನೆ ಏನೋ 1 ಲಕ್ಷ 2 ಲಕ್ಷ ಕೊಟ್ಬಿಟ್ಟು ಆಮೇಲೆ ನೋಡೋಣ ಅದು ಇದು ಅನ್ನೋರಾದರೆ ದಯವಿಟ್ಟು ಕಷ್ಟ ಆಗ್ತದೆ. ಯಾಕೆಂದರೆ ದುಡ್ಡು 10 ರೂಪಾಯಿ ಕೂಡ ಇಂಪಾರ್ಟೆಂಟೇ ರೀ. ಹಾಗಾಗಿ ಯೋಚನೆ ಮಾಡಿ ಬನ್ನಿ. ಬಟ್ ಒಳ್ಳೆ ಸೈಟ್ ನಿಮ್ಮದಾಗಲಿ, ಒಳ್ಳೆ ಡಾಕ್ಯುಮೆಂಟ್ ಇರೋ ಸೈಟ್ ಆಗಲಿ. ನನಗಂತೂ ಭಾಳ ಖುಷಿ ಆಯಿತು. ಭಾಳ ಒಳ್ಳೆ ಏರಿಯಾ, ಸುತ್ತಲೂ ಗುಡ್ಡ ಇದೆ, 15,000 ಎಕರೆ ಪ್ರದೇಶದಲ್ಲಿ ಅರಣ್ಯ ಇದೆ. ಹಾಗಾಗಿ ನಿಮಗೆ ಫ್ರೆಶ್ ಏರಿಗೆ ಚಿಂತೆನೇ ಇಲ್ಲ ಅಲ್ವಾ? ಮತ್ತೆ ಅದನ್ನು ಸ್ಪೆಷಲಾಗಿ ಹೇಳಬೇಕಾಗಿಲ್ಲ. ಸುತ್ತಲೂ 3 ಸುತ್ತಲೂ ನಿಮಗೆ ಒಂದು ದೊಡ್ಡ ಗುಡ್ಡಗಳು ಸಿಗುತ್ತೆ. ಹಾಗಾಗಿ ಅದ್ಭುತವಾದ ಇಲ್ಲಿ ಫೀಲ್ ಇದೆ, ನಿಮಗೆ ಒಂದು ವಾತಾವರಣ ಸಿಗುತ್ತೆ. ಸ್ಯಾಟರ್ಡೆ ಸಂಡೇ ಅನುಕೂಲ ಮಾಡ್ಕೊಂಡು ಬನ್ನಿ. ಈಗ ಬಂದವರು ಮಾತ್ರ ಈ ಅವಕಾಶ, ಬನ್ನಿ, ಇದನ್ನು ಉಪಯೋಗ ಮಾಡಿಕೊಡಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕತೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ 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 ಗೆಳೆಯರೇ.